ऋत्वान्व्रतः पौत्रश्चन्द्रविभूषणः सुरगुरुः शेषशय्यापुनः ब्रह्माण्डं वरमन्दिरं सुरगणा यस्य प्रभोः सेवकाः स त्रैलोक्यकुटुम्बपालनपरकुर्याद्धरिर्मङ्गलम् ब्रह्मा वायुगिरीश शेषगरुडा देवेन्द्रकामो गुरुः चन्द्रार्कौ वरुणानलौ मनुयमो वित्तेश विघ्नेश्वरौ नासत्यो निर्यतिर्मरुद्गणयुताः पर्जन्यमित्रादयः सस्त्रीगाः सुरपुङ्गवाः प्रतिजनं कुर्वन्तु नो मङ्गलम् विश्वामित्रपराशरौ भगवो गस्य पुलश्च क्रतुः श्रीमान् अग्निमरीचुच्यप्यपुलहाः शक्तिर्वसिष्ठोऽङ्गिराः माण्डव्यो जमदग्निगौतमभरद्वाजादयस्तापसाः श्रीमद्विष्णुपदाम्बुजैकशरणाः कुर्वन्तु नो मङ्गलम् मान्धर्तानुशोम्बरीशसगरो राजा प्रतुर्भयदयः श्रीमान् धर्मसुतो नलो दशरथो रामो यतिर्यदुः इक्ष्वाकुश्च विभीषणश्च भरतश्चोत्तानपादध्रुवो इत्याद्या भुविभूधराश्च सततं कुर्वन्तु नो मङ्गलम् श्रीमेरुहिमवांश्च मन्दरगिरिः कैलासशैलस्तथा माहेन्द्रो मलयश्च विन्ध्यनिषदौ सिंहस्तथा रैवतः सह्यादिर्वरगन्धमादनगिरिमैनाकगोमन्तको इत्याद्या भुविभूधराश्च सततं कुर्वन्तु नो मङ्गलम् तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपतितेङ्गृहं स्मरामि. ಆಚಾರ್ಯರಿಂದ ರಾಮಾಯಣದ ಬಗ್ಗೆ ನಾವು ಹೇಳುತ್ತೇವೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಅನೇಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಪುಣ್ಯ ಕಥನವನ್ನು ಹೇಳಬೇಕು, ಅದರ ಪುಣ್ಯವನ್ನು ಪಡಿಬೇಕು ಎಂಬುದಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಹೋಗ್ಬರ್ತಾರೆ. ಆಚಾರ್ಯರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಅನುಮಾನಿಸುತ್ತಾರೆ. ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇ ದಿತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ ಧೂರ್ವೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲತರ್ಜನಸಂಯುಕ್ತಾಂ ಧ್ಯಾಯೇತು ದುರ್ಗಾಂ ಅಭೀಷ್ಟದಾಂ ಸತ್ಸಂಘಮಾನಸಸರೋವರಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತರಮ್ಯ ಸಂಸತ್ ಆಸ್ಮಾಕಹೃತ್ ಸರಸಿಜೇಸ್ತು ಸಮಧ್ವಹಂಸಃ ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ ಶ್ರೀರಾಘವೇಂದ್ರಸಕಲಪ್ರದಾತ ಸ್ವಪಾದಕಂಜದ್ವಯಭಕ್ತಿಮದ್ಭ್ಯಃ ಅಘಾದ್ರಿಸಂಭೇದನದೃಷ್ಟಿವಜ್ರಃ ಕ್ಷಮಾಸುರೇಂದ್ರೋವತು ಮಾಂ ಸದಾಯಂ. ಶ್ರೀಗುರುಭ್ಯೋ ನಮಃ. ಕ್ಷೇಮ ಇತಿ ವಾಚಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ಯಾಮಂ ರವೀಂದ್ವಮಿತದೀಧಿತಿ ಕಾಂತಿಯುಕ್ತಂ
ಜ್ಞಾನಂ ಶರಂಜ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶು ಸಂದರ್ಶಯಂತಂ ಅಜಿತಂ ಸ್ಮರತೋರುಗೀರ್ಭಿಃ. ಶ್ರೀಗುರುಭ್ಯೋ ನಮಃ. ಕ್ಷೇಮ ಇತಿ ವಾಚಿ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಪರ್ವಕಾಲದಲ್ಲಿ ನಾವಿದ್ದೇವೆ. ಇನ್ನೇನೊಂದು 22 ದಿವಸ ಅಷ್ಟೇ. ಆ ಪ್ರಯುಕ್ತ ಪರಮಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥರು ತುಂಬ ಕಡೆ ಹೇಳ್ತಾ ಬಂದಿದ್ದರು, ಕೂತ್ಕೊಂಡಲ್ಲಿಯೇ ಏನಾದರೂ ಸೇವೆ ಮಾಡಿ, ರಾಮಮಂತ್ರ ಜಪ ಮಾಡುವುದೋ ಏನಾದರೂ ಅವನ ಕಥೆಯನ್ನು ಹೇಳುವುದೋ ಎಲ್ಲ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದರು. ಆ ಪ್ರಯುಕ್ತ 7 ದಿವಸ ರಾಮಾಯಣದ ಪ್ರವಚನ ಇಲ್ಲಿ ನಡೆಯಲಿಕ್ಕಿದೆ. 7 ಕಾಂಡ, 24,000 ಶ್ಲೋಕ, 1.5 ಗಂಟೆ, ಅದರಲ್ಲಿ 10 ನಿಮಿಷ ಮಂಗಳಾಚರಣೆ, ಸಿಕ್ಕುದು 1 ಗಂಟೆ 20 ನಿಮಿಷ. ಒಂದೊಂದು ಕಾಂಡದಲ್ಲೂ ಕೂಡ ಕಮ್ಮಿ ಅಂದರೂ ಕೂಡ 32-33 ಅಧ್ಯಾಯ ಉಂಟು. ಸುಂದರಕಾಂಡದಲ್ಲಿ ಕೇಳುವುದೇ ಬೇಡ, ಅಧ್ಯಾಯದ ಸುರಿಮಲೆ ಉಂಟು. ಅದರಲ್ಲಿ ಅದು ಸಂಕ್ಷೇಪವಾಗಿ ಅದರ ಮುಖ್ಯ ಅನುಸಂಧಾನಕ್ಕೆ ಬೇಕಾಗುವಂಥದ್ದು. ವಿಷ್ಣು ಸಹಸ್ರನಾಮ ರೂಢವಾಗಿ ನಾವದನ್ನು ಚಿಂತನೆ ಮಾಡೋಣ. ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಎಲ್ಲರಿಗೂ ಈಗ ಕಷ್ಟ, ಯಾರಿಗೂ ಸುಖ ಅಂತ ಇಲ್ಲ. ಆ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂತಹ ಕೆಲವು ಕಥೆಯನ್ನು ವಿಷ್ಣು ಸಹಸ್ರನಾಮ ರೂಢವಾಗಿ ನಾವದನ್ನು ಚಿಂತನೆ ಮಾಡೋಣ. ರಾಮಾಯಣ ಅಂತ ಅದಕ್ಕೆ ಹೆಸರೇ ರಾಮಾಯಣ ಅಂತ. ಅಯನ ಅಂದರೆ ಆಶ್ರಯ, ರಾಮ ಆಶ್ರಯ. ರಾಮ ಎಲ್ಲರಿಗೂ ಕೂಡ ಆಶ್ರಯ, ಆದ್ದರಿಂದ ಅದಕ್ಕೆ ರಾಮಾಯಣ ಅಂತ ಹೆಸರು. ರಾಮ ದಶರಥನ ಮಗ ಆಗಿರಬಹುದು. ರಾಮ ಕೈಕೇಯಿಗೆ ಕೌಸಲ್ಯ ಮಗ, ಆದ್ದರಿಂದ ಅವಳಿಗೂ ಕೂಡ ಮಗನೇ. ಕೌಸಲ್ಯಗೂ ಮಗ, ಸುಮಿತ್ರೆಗೂ ಮಗ, ಲಕ್ಷ್ಮಣನ ಅಣ್ಣ. ಲಕ್ಷ್ಮಣನಿಗೆ ಆಶ್ರಯ, ಭರತನಿಗೆ ಆಶ್ರಯ, ಶತ್ರುಘ್ನಿಗೆ ಮಾತ್ರ ಆಶ್ರಯವ ಕೇಳಿದ್ರೆ ಅಲ್ಲ. ದಶರಥನಿಗೂ ಆಶ್ರಯ, ಕೌಸಲ್ಯಗೂ ಆಶ್ರಯ, ಸುಮಿತ್ರೆಗೂ ಆಶ್ರಯ, ಕೈಕೇಯಿಗೂ ಆಶ್ರಯ. ಎಲ್ಲರಿಗೂ ರಾಮ ಆಶ್ರಯ. ಒಂದೊಂದು ಘಟ್ಟದಲ್ಲಿ ರಾಮ ಒಂದೊಂದು ರೀತಿಯಾಗಿ ಒಬ್ಬೊಬ್ಬರಿಗೆ ಆಶ್ರಯನಾಗಿದ್ದಾನೆ. ಈ ರೀತಿಯಾಗಿ ಎಲ್ಲರಿಗೂ ರಾಮ ಆಶ್ರಯ ಆದ್ದರಿಂದ ಇದಕ್ಕೆ ರಾಮಾಯಣ ಅಂತ ಹೆಸರು. ಅಯನ ಅಂದರೆ ಆಶ್ರಯ. ಎಲ್ಲರಿಗೂ ಕೂಡ ರಾಮಾಯಣದಲ್ಲಿ ಯಾವ ಯಾವ ಪಾತ್ರಗಳು ನಮಗೆ ಸಿಗ್ತವೆ, ಯಾವ ಯಾವ ಪಾತ್ರಗಳು ಬರ್ತಾವೆ, ಆ ಎಲ್ಲ ಪಾತ್ರಗಳಿಗೂ ಕೂಡ ರಾಮ ಆಶ್ರಯನಾಗಿ ನಿಂತದ್ರಿಂದ ಇದಕ್ಕೆ ರಾಮಾಯಣ ಅಂತ ಹೆಸರು. ಯಾಕಂದರೆ ಈ ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದು ಅಂತ ಪ್ರಸಿದ್ಧ. ವಾಲ್ಮೀಕಿ ಮಹರ್ಷಿಗಳು ರಚಿಸುವುದಕ್ಕಿಂತ ಮುಂಚೆ ಹಯಗ್ರೀವ ರೂಪಿ ಪರಮಾತ್ಮ ಮೂಲ ರಾಮಾಯಣ ಅಂತ ಒಂದುಂಟು. ಆ ಮೂಲ ರಾಮಾಯಣವನ್ನು ರಚಿಸಿದವ ಹಯಗ್ರೀವ ರೂಪಿ ಪರಮಾತ್ಮ. ಆದ್ದರಿಂದ ನಾರಾಯಣ ಅಂತ ವಿಷ್ಣು ಸಹಸ್ರನಾಮದಲ್ಲಿ ನಾರಾಯಣ ಅಂತ ಒಂದು ಶಬ್ದ ಬರ್ತದೆ. ಏನು ನಾರಾಯಣ ಅಂದರೆ? ನಾರ ಅಂದರೆ ನಿರ್ದುಷ್ಟವಾದಂತಹ ಮೂಲ ರಾಮಾಯಣ. ಈ ಮೂಲ ರಾಮಾಯಣಕ್ಕೆ ಅಯನ ಆಶ್ರಯನಾದವ ರಾಮ, ಆದ್ದರಿಂದ ಅದಕ್ಕೆ ರಾಮಾಯಣ ಅಂತ ಹೆಸರು. ನಿಮ್ಮ ಜೀವನದಲ್ಲಿ ಇದನ್ನು ನಾವು ಪ್ರತಿನಿತ್ಯ ಇಷ್ಟನ್ನು ಚಿಂತನೆ ಮಾಡಬೇಕು. ರಾಮಾಯಣ ಇಷ್ಟನ್ನೇ ಚಿಂತನೆ ಮಾಡೋಣ. ಮಹಾಭಾರತ ಅಂತ ಬರ್ತದೆ. ಮಹಾಭಾರತ ಅಂತ ಪ್ರತಿನಿತ್ಯ ನಾವು ಚಿಂತನೆ ಮಾಡ್ತಾ ಇದ್ದರೆ ಸರ್ವ ಪಾಪೈಹಿ, ಎಲ್ಲ ಪಾಪದಿಂದ, ಅದರಲ್ಲಿ ಬರುವ ಕತೆ ಓದುವುದು ನಂತರದ ವಿಷಯ. ಕೇವಲ ನಿರುಕ್ತಸ್ಯ ಮಹಾಭಾರತ ಅಂತ ಪ್ರತಿನಿತ್ಯ ನಾವು ಚಿಂತನೆ ಮಾಡ್ತಾ ಇದ್ದರೆ ಸಾಕಂತೆ ನಮ್ಮ ಎಲ್ಲ ರೀತಿಯಾದಂತಹ ಪಾಪಗಳನ್ನು ಕೂಡ ಮಹಾಭಾರತ ಹೇಳುವ ಮೂಲಕ ಅದು ಮಹಾಭಾರತ ಪರಿಹಾರ ಮಾಡ್ತದೆ.
ಅದೇ ರೀತಿಯಾಗಿ ರಾಮಾಯಣವೂ ಕೂಡ ರಾಮಾಯಣ ಅಂತ ನಾವು ಚಿಂತನೆ ಮಾಡೋಣ. ನಮಗೆ ರಾಮ ಹೇಗೆ ದಶರಥನಿಗೆ, ಕೌಸಲ್ಯಗೆ, ಸುಮಿತ್ರೆಗೆಲ್ಲ ಆಶ್ರಯನಾಗಿ ನಿಂತಿದ್ನೋ ಅದೇ ರೀತಿ ನಮಗೂ ಕೂಡ ರಾಮ ಆಶ್ರಯನಾಗಿ ನಿಂತಾನೆ. ನಮಗೆ ಇವತ್ತು ದೇವರಕ್ಕಿಂತ ವ್ಯಕ್ತಿಗಳ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ. ತಪ್ಪು ನಡೆದಿರುವುದಿಲ್ಲ, ಆದರೂ ತಪ್ಪು ಅಂತ ಹೇಳಲಿಕ್ಕೆ ಹೆದರಿಕೆ. ಯಾಕಂದರೆ ಆ ವ್ಯಕ್ತಿ ಏನಾದರೂ ಅಂದ್ಕೊಳ್ತಾನಂತ ಹೆದರಿಕೆ, ಆ ವ್ಯಕ್ತಿಯಿಂದ ನಮಗೆ ಏನೋ ಉಪಟಳ ಆಗ್ತದೋ ಅಂತ ಹೆದರಿಕೆ. ಯಾಕೆ? ದೇವರು ನಮಗೆ ಆಶ್ರಯ ಎಂಬ ಪರಿಜ್ಞಾನ ಇಲ್ಲದೆ ಇರುವುದರಿಂದ. ದೇವರು ನನಗೆ ಆಶ್ರಯನಾಗಿ ನಿಂತಿದ್ದಾನೆ ಎಂಬ ಧೈರ್ಯ ಇದ್ದರೆ ನಾವು ಹೇಗೆ ಬೇಕಾದರೂ ಜೀವನದಲ್ಲಿ ಬಾಳ್ಬೋದು. ಎಂಥದೇ ಕಷ್ಟ ಬಂದರೂ ಕೂಡ ರಾಮ ನನಗೆ ಆಶ್ರಯನಾಗಿ ನಿಂತಿದ್ದ ಅಂತ ನಾವು ಚಿಂತನೆ ಮಾಡಿದರೆ ರಾಮ ಬಂದು ನಮಗೆ ಆಶ್ರಯನಾಗಿ ನಿಲ್ತಾನೆ. ಅದರಿಂದ ರಾಮಾಯಣ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ನಾರಾಯಣ ಎಂಬ ಶಬ್ದದಿಂದ ಹೇಳುವಂಥದ್ದು. ಶ್ರೀ ನಾರಾಯಣಾಯ ನಮಃ. ಶ್ರೀ ರಾಮಾಯಣಕ್ಕೆ ಆಶ್ರಯನಾದವನು ಅಂತ ಪ್ರತಿನಿತ್ಯ ನಾವು ಉಪಾಸನೆ ಮಾಡೋಣ. ರಾಮ ನಮ್ಮ ಜೀವನದಲ್ಲಿ ಆಶ್ರಯನಾಗಿ ನಿಲ್ತಾನೆ. ಅಂತಹ ರಾಮಾಯಣ ಎಂಬುದು ಭಕ್ತಿ ಕಾವ್ಯ, ವಾಲ್ಮೀಕಿ ಮಹರ್ಷಿಗಳಿಂದ ರಚಿಸಲ್ಪಟ್ಟದ್ದು. ಭಕ್ತಿಯಿಂದ ಇದನ್ನು ಯಾರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅಂಥವನಿಗೆ ಮಾತ್ರ ರಾಮ ಸಿಗ್ತಾನೆ. ಭಕ್ತಿಯಿಂದ ಯಾರು ಶರಣಾಗತರಾಗ್ತಾರೆ, ಭಕ್ತಿಯಿಂದ ಯಾರು ತನ್ನನ್ನು ರಾಮನಿಗೆ ಅರ್ಪಿಸಿಕೊಳ್ತಾರೆ ಅಂಥವನಿಗೆ ಮಾತ್ರ ಈ ಗ್ರಂಥ ಒಲಿಯುವಂಥದ್ದು. ವಾಲ್ಮೀಕಿ ಮಹರ್ಷಿಗಳಿಗೆ ಒಲ್ದದ್ದು ಹೇಗೆ ಕೇಳಿದೆ? ಭಕ್ತಿಯಿಂದ ತನ್ನನ್ನು ರಾಮನಿಗೆ ಅರ್ಪಣೆ ಮಾಡಿಕೊಂಡ್ರು. ಭಕ್ತಿಯಿಂದ ಒಬ್ಬ ಬೇಡ ವಾಲ್ಮೀಕಿ ಮಹರ್ಷಿಗಳು ಒಬ್ಬ ಬೇಡರು. ಆ ಬೇಡ ಮತ್ತೆ ಮಹರ್ಷಿಗಳಾದದ್ದವರು, ಅವರು ಭಕ್ತಿಯಿಂದ ತನ್ನನ್ನು ತಾನು ರಾಮನಿಗೆ ಅರ್ಪಣೆ ಮಾಡಿಕೊಂಡ್ರು. ಭಕ್ತಿಯಿಂದ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡದ್ರಿಂದ 24,000 ಶ್ಲೋಕದ ರಾಮಾಯಣ ಅವರ ಮೂಲಕ ಹೊರಗೆ ಬಂತು, ಲೋಕಕ್ಕೆ ಬಂತು. ಅಂತಹ ರಾಮಾಯಣ ಗಾಯತ್ರ್ಯಾಶ್ಚ ಸ್ವರೂಪಂ ತದ್ರಾಮಾಯಣಮಿತಿ ಸ್ಮೃತಂ ಅಂತ ಒಂದು ಮಾತು. ಏನಿದು? ರಾಮಾಯಣಕ್ಕೆ ಏನು ಮಹತ್ವ ಕೇಳಿದೆ? ಗಾಯತ್ರಿಯ ವ್ಯಾಖ್ಯಾನ ರೂಪ. 24 ಅಕ್ಷರದ ಗಾಯತ್ರಿ ಉಂಟು. 24 ಅಕ್ಷರ ಗಾಯತ್ರಿಯ ವ್ಯಾಖ್ಯಾನ ರೂಪ ರಾಮಾಯಣ. ಗಾಯತ್ರಿಯಲ್ಲಿ ಒಟ್ಟು 24 ಅಕ್ಷರ. ತಕಾರದಿಂದ ಆರಂಭಿಸಿ ತಕಾರಕ್ಕೆ ಅದು ಅಂತ್ಯ ಆಗ್ತದೆ. 24 ಅಕ್ಷರ ಗಾಯತ್ರಿ. ರಾಮಾಯಣದಲ್ಲಿ ಎಷ್ಟು ಶ್ಲೋಕ ಕೇಳಿದರೆ 24,000 ಶ್ಲೋಕ. ಅದರಲ್ಲಿ 24 ಅಕ್ಷರಗಳು ಗಾಯತ್ರಿಯಲ್ಲಿ, ರಾಮಾಯಣದಲ್ಲಿ 24,000 ಶ್ಲೋಕ. ಗಾಯತ್ರಿಯನ್ನು ಎಲ್ಲರೂ ಕೂಡ ಪಠನೆ ಮಾಡಲಿಕ್ಕಿಲ್ಲ. ಯಾರಿಗೆ ಅಧಿಕಾರ ಉಂಟು ಅವರು ಮಾತ್ರ ಗಾಯತ್ರಿಯನ್ನು ಪಠಿಸಬೇಕು. ಈಗ ಇದನ್ನು ಹೇಳಿದರೆ ಹೊಡಿಲಿಕ್ಕೆ ಬರ್ತಾರೆ. ಯಾವುದು ಹೇಳಬೇಕು ಅದನ್ನು ಹೇಳುವುದಿಲ್ಲ, ಯಾವುದು ಹೇಳಬಾರ್ದು ಅದನ್ನೆಲ್ಲ ಹೇಳ್ತಾರೆ ಬೇಕಾ. ಅದು ಯಾವುದೋ ಒಂದು ಹೆಣ್ಣು ಗಾಯತ್ರಿ ಮಂತ್ರವನ್ನು ಒಂದು ಕ್ಯಾಸೆಟ್ಟಲ್ಲಿ ಹೇಳುವುದೇ ಅದು ಭಾರಿ ಪ್ರಚಾರ. ಅದನ್ನು ಹೇಳಲಿಕ್ಕೆ ಹೋದರೆ ಶೋಷಣೆ ಮಾಡ್ತಾರೆ, ಇತರ ವರ್ಗವನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ರಾಮಾಯಣವನ್ನು ಎಲ್ಲರಿಗೂ ಓದ್ಬೋದು. ರಾಮಾಯಣ ಓದಿದರೆ ಗಾಯತ್ರಿ ಓದಿದಾಗೆ. ಅದು ಬ್ರಾಹ್ಮಣರು ಓದ್ಬೋದು, ಕ್ಷತ್ರಿಯರು ಓದ್ಬೋದು, ವೈಶ್ಯರು ಓದ್ಬೋದು, ಶೂದ್ರರು ಓದ್ಬೋದು, ಎಲ್ಲರೂ ಕೂಡ ರಾಮಾಯಣ ಓದ್ಬೋದು. ಆ ರಾಮಾಯಣ ಓದಿದರೆ ಗಾಯತ್ರಿ ಪಠನೆ ಮಾಡಿದಂಥ ಪುಣ್ಯ ಉಂಟು. ಅದು ಸರ್ವತಾ ಓದು. ನಮಗೆ ಗಾಯತ್ರಿಯೇ ಹೇಳಬೇಕಂತ ಹಠ. ಅದು ಎಲ್ಲಿ ತನಕ ಬಂದಿದೆ ಕೇಳಿದೆ. ಈಗ ಕೆಲವು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಗಾಯತ್ರಿ ಮಂತ್ರವೇ ಮೊದಲು ಇದಾಗಿ ಪ್ರಾರ್ಥನೆ ಶ್ಲೋಕ ಆಗಿ ಹೋಗಿದೆ. ಕೆಲವೆಲ್ಲ ವೇದ ಮಂತ್ರ ಸಹನಾವತು ಸಹನೋ ಭುನಕ್ತು, ಅದರ ಅರ್ಥ ನಿಜವಾಗಿ ಯಾರಿಗೂ ಗೊತ್ತಿಲ್ಲ. ಅವರು ತಿಳ್ಕೊಂಡ ಅರ್ಥವೇ ಅಲ್ಲ ಅದಕ್ಕೆ ಬೇರೆಯೇ ಅರ್ಥ ಇರುವಂಥದ್ದು. ಆದರೆ
ಅವರು ಒಂದರಲ್ಲಿ ಅರ್ಥ ತಿಳ್ಕೊಂಡಿದ್ದಾರೆ, ಅದೇ ಅರ್ಥ ತಿಳ್ಕೊಂಡು ವೇದ ಮಂತ್ರ ಪಾರಾಯಣ ನಡೀತದೆ, ಗಾಯತ್ರಿ ಮಂತ್ರದ ಪ್ರಾರ್ಥನೆ ನಡೀತದೆ. ಸರ್ವತಾ ತಪ್ಪು. ಹಿರಿಯರು ಹೆಣ್ಣು ಮಕ್ಕಳಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಬಾರ್ದಂತ ಯಾಕೆ ಹೇಳಿದ್ದು ಕೇಳಿದರೆ, ಗಾಯತ್ರಿ ಮಂತ್ರ ಎನ್ನುವುದು ವೇದ ಮಂತ್ರ. ಅದರಲ್ಲಿ ದೀರ್ಘಾಕ್ಷರ, ಈ ಅಲ್ಪಪ್ರಾಣ, ಮಹಾಪ್ರಾಣ, ಏರು ಇಳಿದ ಉದಾತ್ತ ಅನುದಾತ್ತ ಸ್ವರಿತಗಳೆಲ್ಲ ಉಂಟು. ಇದನ್ನೆಲ್ಲ ಹೇಳಿದರೆ ಅವರ ಗರ್ಭಕ್ಕೆ ಪೆಟ್ಟು ಬೀಳ್ತದೆ. ಗರ್ಭಕ್ಕೆ ಪೆಟ್ಟು ಒಂದು ಹೆಣ್ಣು ಆಗುವುದು ಯಾವಾಗ ಕೇಳಿದರೆ, ಲೋಕಕ್ಕೆ ಒಂದು ಮಗುವನ್ನು ಕೊಟ್ಟರೆ ಅವಳಿಗೆ ಒಂದು ಹೆಣ್ಣಿಗೆ ಒಂದು ಶ್ರೇಷ್ಠತೆ ಬರ್ತದೆ. ಇಲ್ಲದ್ರೆ ಅವಳನ್ನು ಬೇರೆ ದೃಷ್ಟಿಯಿಂದನೇ ನೋಡುವಂಥದ್ದು ಎಲ್ಲವರು. ಆ ಗರ್ಭಕ್ಕೆ ಪೆಟ್ಟು ಬಿದ್ದರೆ, ಈ ಗಾಯತ್ರಿ ಮಂತ್ರ ಎಲ್ಲ ವೇದ ಮಂತ್ರಗಳು ಹೆಣ್ಣು ಮಕ್ಕಳು ಉಚ್ಚಾರಣೆ ಮಾಡಿದರೆ ಗರ್ಭಕ್ಕೆ ಪೆಟ್ಟು ಬೀಳ್ತದೆ. ಗರ್ಭಕ್ಕೆ ಪೆಟ್ಟು ಬಿತ್ತು ಅಂತಾದರೆ ನಾಳೆ ಮದುವೆ ಆದರೂ ಕೂಡ ಅವರಿಗೆ ಸರಿಯಾದ ಮಕ್ಕಳು ಬಂದರೂ ಕೂಡ ಸರಿಯಾದ ಮಕ್ಕಳು ಬರುವುದಿಲ್ಲ, ಮಕ್ಕಳೇ ಆಗದೆ ಹೋಗ್ತದೆ. ಅದಕ್ಕೋಸ್ಕರ ಹಿಂದಿನ ಹಿರಿಯರು ಹೆಣ್ಣು ಮಕ್ಕಳಿಗೆ ವೇದ ಮಂತ್ರವನ್ನೆಲ್ಲ ಪಠನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಕೇವಲ ಇತರ ವರ್ಗದ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೂ ಕೂಡ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಗರ್ಭಕ್ಕೆ ಪೆಟ್ಟು ಬೀಳುವುದರಿಂದ ಯಾವುದೇ ಅವರಿಗೆ ತಲೆ ಸರಿ ಇಲ್ಲ ಅಂತ ಹಿರಿಯರು ಹೇಳಿದ್ದಲ್ಲ, ಅವರಿಗೆ ತಲೆ ನೆಟ್ಟಿಗೆ ಉಂಟು, ನಮಗೆ ತಲೆ ನೆಟ್ಟಿಗಿಲ್ಲ, ಅದೇ ಸಮಸ್ಯೆ ಆದದ್ದು. ಆದ್ರಿಂದ ಅದಕ್ಕೋಸ್ಕರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಬೇಡಿ ಅಂತ ಹಿರಿಯರು ತಿಳಿಸಿದ್ದು. ಆದರೆ ದೇವರು ಕರುಣಾಮಯಿ, ಹೆಣ್ಣು ಮಕ್ಕಳಿಗೂ ಗಾಯತ್ರಿ ಪಠನೆ ಮಾಡಿದ ಪುಣ್ಯ ಬರಬೇಕೆನ್ನುವುದಕ್ಕೋಸ್ಕರ 24 ಸಂಖ್ಯೆ ಗಾಯತ್ರಿ 24,000 ಶ್ಲೋಕದ ವಾಲ್ಮೀಕಿ ರಾಮಾಯಣವನ್ನು ನಮಗೆ ರಚನೆ ಮಾಡಿಕೊಟ್ರು. ಇದರ ಪಾರಾಯಣ ದಿವಸಕ್ಕೆ ನೀವು 1 ಶ್ಲೋಕ ಪಾರಾಯಣ ಮಾಡಿದ್ರೂ ಕೂಡ ಗಾಯತ್ರಿಯ 1 ಅಕ್ಷರ ಪಠನೆ ಮಾಡಿದರೆ ಎಷ್ಟು ಪುಣ್ಯ. ಅದರ ವ್ಯಾಖ್ಯಾನ 24,000 ಶ್ಲೋಕ. ರಾಮಾಯಣ 1,000 ಶ್ಲೋಕ ಉಂಟಲ್ವಾ, ಅದನ್ನು 1,000 ವಿಭಾಗ ಮಾಡಬೇಕು. 1,000, 2,000, 3,000, 4,000 ಅಂತ ವಿಭಾಗ ಮಾಡಬೇಕು. ಆ 1,000 ಶ್ಲೋಕಗಳು ಗಾಯತ್ರಿಯ 1 ಅಕ್ಷರವನ್ನು ವಿವರಿಸ್ತದೆ. ತ ಅಂತ ಗಾಯತ್ರಿಯಲ್ಲಿ ಮೊದಲ ಅಕ್ಷರ. ತ ಎನ್ನುವ ಅಕ್ಷರ ರಾಮಾಯಣದ 1ನೇ ಶ್ಲೋಕದಿಂದ 1000 ಶ್ಲೋಕದ ತನಕ ತ ಎಂಬ ಅಕ್ಷರದ ವಿವರಣೆ. ಅಷ್ಟು ತ ಎಂಬ ಅಕ್ಷರಕ್ಕೆ ಅರ್ಥ ಉಂಟು. ತ ಎಂಬ ಅಕ್ಷರಕ್ಕೆ ಅಷ್ಟು ಅರ್ಥ ಉಂಟು. ಗಾಯತ್ರಿಯಲ್ಲಿ ಒಂದೇ ಅಕ್ಷರ ಅಲ್ವಾ. ತ ಎಂಬುದರ ವ್ಯಾಖ್ಯಾನವೇ ವಾಲ್ಮೀಕಿ ರಾಮಾಯಣದ 1ನೇ ಶ್ಲೋಕದಿಂದ 1000 ಶ್ಲೋಕದ ತನಕ. ಮತ್ತೆ 2ನೇ ಅಕ್ಷರ ಗಾಯತ್ರಿ ಇದ್ದು ಪುನಃ ತಾವೇ. ಆ ತ ಎಂಬುದರ ವಿವರಣೆ ಮತ್ತೆ 1,001ನೇ ಶ್ಲೋಕದಿಂದ 2,000 ಶ್ಲೋಕ ತನಕ. ಹೀಗೆ 1000 ಶ್ಲೋಕಗಳ ಗುಂಪು. 24 ಸಂಖ್ಯೆ ಆದಾಗ 24,000 ಶ್ಲೋಕ. ಇದು 1000 ಗುಂಪು ಮಾಡಿದರೆ 1,000 1 ಅಕ್ಷರದ ವಿವರಣೆ. ಗಾಯತ್ರಿ ಪಠನೆ ಮಾಡಿದರೆ ಏನು ಪುಣ್ಯ ಬರ್ತದೆ ಅಷ್ಟೇ ಪುಣ್ಯ. ರಾಮಾಯಣದ 1 ಶ್ಲೋಕವನ್ನು ಕೂಡ ಹೇಳಿದರೂ ಕೂಡ ಅಷ್ಟೇ ಪುಣ್ಯ ಬರ್ತದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಕೇಳಿದ್ದೇವೆ ನಾವು ನೀವು. 24 ಭಗವದ್ ರೂಪಗಳನ್ನು ಕೇಳಿದ್ದೇವೆ. 24 ಭಗವದ್ ರೂಪಗಳನ್ನು ಕೇಶವ ಎಂಬುದರ ವಿವರಣೆ 1,000 ಶ್ಲೋಕ ಕೇಶವರೂಪಿ ಪರಮಾತ್ಮನ ಬಗ್ಗೆ ಹೊರಟದ್ದು. ಮತ್ತಿನ 1,000 ಶ್ಲೋಕ ನಾರಾಯಣ ರೂಪಿ ಪರಮಾತ್ಮನ ಬಗ್ಗೆ ಹೊರಟದ್ದು. ಈ ರೀತಿಯಾಗಿ ಭಗವಂತನ 24 ರೂಪಗಳು 24,000 ಶ್ಲೋಕದ ವ್ಯಾಖ್ಯೆ. 24 ರೂಪಗಳು ಆ 24,000 ಶ್ಲೋಕದ ಭಗವದ್ ರೂಪಗಳು. ಈ ರೀತಿಯಾಗಿ ಗಾಯತ್ರಿ ಭಾಷ್ಯ ರೂಪ. ಗಾಯತ್ರಿಯ ಇದೊಂದು ಭಾಷ್ಯ ರೂಪ. ಮತ್ತೆ ಎಷ್ಟು ಸ್ವಾರಸ್ಯ ಕೇಳಿದರೆ, ಈ ಗಾಯತ್ರಿಯಲ್ಲಿ ತ ತ ಸ ವಿ ಸುರ ಆಗ್ತದೆ 1 ಅಕ್ಷರಗಳು. ರಾಮಾಯಣ 1,000 ಶ್ಲೋಕ ಆದಮೇಲೆ ಗಾಯತ್ರಿಯ ಯಾವ ಅಕ್ಷರ ಉಂಟು ಅದೇ ಅಕ್ಷರದಿಂದ ಪ್ರಾರಂಭ ಆಗೋದು. ಗಾಯತ್ರಿಯ 3ನೇ ಅಕ್ಷರ ವಿ. ರಾಮಾಯಣದ 2,000 ಶ್ಲೋಕ 2,001ನೇ ಶ್ಲೋಕ ವಿಶ್ವಾಮಿತ್ರಸ್ತು ಧರ್ಮಾತ್ಮ ವಿ ಇಂದ ಪ್ರಾರಂಭ. ಗಾಯತ್ರಿಯ
4ನೇ ಅಕ್ಷರ ವಿ ತು ತು ಅಂತ ಗಾಯತ್ರಿಯ 4ನೇ ಅಕ್ಷರ. ರಾಮಾಯಣ ಶುರುವಾಗುವಂಥದ್ದು ತುಷ್ಟಾವಾಸ್ಯಂ ತದಾ ವಂಶ, ತುವಿನಿಂದ ಶುರು ಆಗ್ತದೆ. ಗಾಯತ್ರಿಯ 5ನೇ ಅಕ್ಷರ ವ, ಶುರುವಾಗುವುದು ರಾಮಾಯಣದ ಮುಂದಿನ ಶ್ಲೋಕ ವನವಾಸಂ ಹಿ ಸಕ್. ಇದು 1000 ಶ್ಲೋಕಕ್ಕೆ ವಿಭಾಗ ಮಾಡಿದ್ದಾರೆ. 1000 ಶ್ಲೋಕಗಳ ಆದಮೇಲೆ ಶುರುವಾಗುವಂಥದ್ದು ಗಾಯತ್ರಿಯ ಯಾವ ಅಕ್ಷರ ಉಂಟು ಅದೇ ಅಕ್ಷರದಿಂದ ರಾಮಾಯಣದ ಶ್ಲೋಕ ಪ್ರಾರಂಭ ಆಗ್ತದೆ. ಗಾಯತ್ರಿಯ ಇದು ಭಾಷ್ಯ ರೂಪವೇ ಅಂತ ನಮಗೆ ವಾಲ್ಮೀಕಿ ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ. ಸರ್ವತಾ ರಾಮಾಯಣ ಒಂದು ಓದುದು, ನಮಗೆ ಗಾಯತ್ರಿಯೇ ಹೇಳಬೇಕಂತ ಕೆಲವರಿಗೆ ಹಠ. ಅದು ಯಾವ ಹೆಣ್ಣು ಮಗು ಒಂದು ಸಿಡಿಯಲ್ಲಿ ಅದೊಂದು ಕ್ಯಾಸೆಟಲ್ಲಿ ಹೇಳುವುದೇ ಹೇಳುದು, ಅದರ ರಾಗದಲ್ಲೇ ಬೇರೆ ಹೆಣ್ಣುಮಕ್ಕಳು ಕೂಡ ಹೇಳುದು. ಅದು ಎಂತೂ ಹಾಳಾಯಿತು, ಬೇರೆ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿಬಿಟ್ಟಿತು. ಸರ್ವಥಾ ಗಾಯತ್ರಿ ಮಂತ್ರವನ್ನು ಹೆಣ್ಣು ಮಕ್ಕಳು ಪಠನ ಮಾಡಲೇಬಾರ್ದು, ಇದು ತಪ್ಪೇ. ಆ ಗಾಯತ್ರಿ ಮಂತ್ರ ನಿಮಗೆ ಅಷ್ಟು ಪಠನೆ ಮಾಡಬೇಕಂತ ಇದ್ದರೆ ರಾಮಾಯಣ ಓದಿ. ಕನ್ನಡದಲ್ಲೇ ಪ್ರಿಂಟ್ ಆಗಿದೆ ಪುಸ್ತಕ. 2,000 ರೂಪಾಯಲ್ಲಿ ನಾವು ಬೇರೆದಕ್ಕೆಲ್ಲ 1,000 ರೂಪಾಯಿ, ಒಂದು ಡ್ರೆಸ್ಸಿಗೆ 1,000 ರೂಪಾಯಿ ಖರ್ಚು ಮಾಡ್ತೇವೆ. ಒಂದು 2,000 ರೂಪಾಯಿ ಕೊಟ್ಟು ರಾಮಾಯಣ ಪುಸ್ತಕ ತಗೊಳ್ಳಿಕ್ಕೆ ಆಗುದಿಲ್ವಾ? ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ. ಇದು ಸಂಸ್ಕೃತದಲ್ಲಿಲ್ಲ, ಕನ್ನಡದಲ್ಲಿ ಉಂಟು. ಉತ್ತರಾದಿ ಮಠದಿಂದ ಪ್ರಿಂಟ್ ಆದ ಪುಸ್ತಕ. ಒಳ್ಳೆ ಶ್ಲೋಕ ಅರ್ಥ ಎಲ್ಲರಿಗೂ ಸರಸವಾಗುವ ರೀತಿಯಲ್ಲಿ ಅರ್ಥ ಬರೆದಿದ್ದಾರೆ. 2,000 ರೂಪಾಯಿಗೆ ಏನು ನಮಗೆ ದಾರಿದ್ರ್ಯ ಇಲ್ಲಪ್ಪ. ಯಾಕಂದ್ರೆ ನಾವು ಯಾವುದಕ್ಕೆ 1,000, 5,000, 10,000 ಖರ್ಚು ಮಾಡ್ತೇವೆ ಅಂತೆ. 2,000 ಪುಸ್ತಕ ತಗೊಳ್ಳಿ. ರಾಮಾಯಣ ಪುಸ್ತಕ ಇದ್ದರೆ ಮನೆಯಲ್ಲಿ ಒಂದು ನಮಗೆ ಸಮಸ್ಯೆ ಏನು ಗೊತ್ತಾ? ಅಲ್ಲ, ಕೆಲವರೆಲ್ಲ ಸ್ವಲ್ಪ ಜೋರು, ಅಲ್ಲ ಮಹಾಭಾರತ ಪುಸ್ತಕ ಇಟ್ಕೊಳ್ಬೋದಾ ಮನೆಯಲ್ಲಿ? ಯಾಕೆ? ಅಣ್ಣ ತಮ್ಮಂದಿರಿಗೆ ಗಲಾಟೆ ಆದರೆ ಅಂತ. ಮಹಾಭಾರತ ಪುಸ್ತಕ ಇಟ್ಕೊಂಡು ಅಣ್ಣ ತಮ್ಮಂದಿರಿಗೆ ಗಲಾಟೆ ಆಗ್ತದೆ. ಅಲ್ಲ, ರಾಮಾಯಣ ಪುಸ್ತಕವನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಕೇಳಿದರೆ, ಅಲ್ಲ ರಾಮಾಯಣ ಪುಸ್ತಕ ಮನೆಯಲ್ಲಿ ಇಟ್ಕೊಂಡು ಹೆಂಡತಿ ಮತ್ತು ಗಂಡನಿಗೆ ಗಲಾಟೆ ಆದರೆ, ಇವ್ರಿಗೆ ಪುಸ್ತಕ ಹಿಡ್ಕೊಂಡ್ರೆ ಗಲಾಟೆ, ಇವರು ಸರಿ ಇರಬೇಕಂತಿಲ್ಲ, ಪುಸ್ತಕ ಹಿಡ್ಕೊಂಡ್ರೆ ಗಲಾಟೆ ಶುರು ಆಗ್ತದೆ ಮನೆಯಲ್ಲಿ. ಇಂಥದ್ದೊಂದು ನಮ್ಮಲ್ಲಿ ಯಾವ ಮೂಢನಂಬಿಕೆ ಎಲ್ಲಿಂದ ಬಂತೋ ಇದು ದೇವರಿಗೇ ಗೊತ್ತು. ಆದ್ದರಿಂದ ಆ ರಾಮಾಯಣ ಪುಸ್ತಕ ಮನೆಯಲ್ಲಿದ್ದರೆ ರಾಮನ ಸನ್ನಿಧಾನವೂ ಒಂದು ರೀತಿಯಾಗಿ ಬರ್ತದೆ. ಮಹಾಭಾರತ ಪುಸ್ತಕ ಇದ್ದರೆ ಕೃಷ್ಣನ ಸನ್ನಿಧಾನವೂ ಮನೆಯಲ್ಲಿ ಬರ್ತದೆ. ಆದ್ದರಿಂದ ಆ ರಾಮಾಯಣವನ್ನು ನಿತ್ಯ ಪಾರಾಯಣ ಮಾಡೋಣ. ಗಾಯತ್ರಿ ಮಂತ್ರವನ್ನು ನಾವು ಹೇಳಬಾರ್ದು, ಬೇರೆ ಒಂದು ಹೇಳಿಸಲೂಬಾರ್ದು. ಕೇಳಿದರೆ ಹೇಳಬಾರ್ದಂತಲೇ ಹೇಳಿ. ಯಾವ ರೀತಿಯಾದ ಸಮಸ್ಯೆಯೂ ಆಗುವುದಿಲ್ಲ. ನನ್ನ ಹತ್ರ ಯಾರೆಲ್ಲ ಕೇಳ್ತಾರೆ ನಾನು ಗಾಯತ್ರಿ ಮಂತ್ರವನ್ನು ನನ್ನ ಹತ್ರ ಕೇಳಿದವರು, ನಾನಾಗಿ ಹೋಗಿ ಹೇಳುವುದಿಲ್ಲ. ನನ್ನ ಹತ್ರ ಬಂದು ಯಾರಾದರೂ ಕೇಳಿದರೆ ನಾನು ಗಾಯತ್ರಿ ಮಂತ್ರವನ್ನು ಹೇಳಬೇಡಿ, ನಾನು ಎಷ್ಟೋ ಜನಕ್ಕೆ ಹೇಳಿದ್ದೇನೆ. ಎಷ್ಟೋ ಜನಕ್ಕೆ ಒಂದು ಕಡೆಯಲ್ಲಿ ನಾನು ಹೇಳಿದ್ದೇನೆ, ಹೇಳಬೇಡಿ ಅಂತ. ಅದಕ್ಕೆ ಕೆಲವು ಪ್ರಾರ್ಥನೆಗೆ ಬರುವುದಿಲ್ಲ, ಕೆಲವು ಹಾಗೆ ಮಾಡಿದವರು ಇದ್ದಾರೆ. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ಸರ್ವಥಾ ಪಠನೆ ಮಾಡಲಿಕ್ಕೆ ಹೋಗಬಾರ್ದು. ಅಂತಹ ಗಾಯತ್ರಿಯ ವ್ಯಾಖ್ಯಾನ ರೂಪ ಈ ರಾಮಾಯಣ. ಅಂತಹ ರಾಮಾಯಣ ಒಂದೊಂದು ಅಕ್ಷರ. ರಾಮಾಯಣಂ ಮಹಾಕಾವ್ಯಂ ಸರ್ವವೇದೇಶು ಸಂಹಿತಂ ಸರ್ವ ಪಾಪ ಪ್ರಶಮನಂ ದುಷ್ಟಗ್ರಹ ನಿವಾರಣಂ. ಈ ರಾಮಾಯಣವನ್ನು ಪ್ರತಿನಿತ್ಯ ಒಂದೊಂದು ಶ್ಲೋಕವನ್ನಾದರೂ ನಾವು ಮನೆಯಲ್ಲಿ ಪಾರಾಯಣ ಮಾಡಿತು ಅಂತಾದರೆ ಏನಾಗ್ತದೆ ಗೊತ್ತೋ? ಸರ್ವ ಪಾಪ ಪ್ರಶಮನಂ, ಎಲ್ಲ ರೀತಿಯಾದಂತಹ ಪಾಪಗಳಿಂದ ನಾವು ಬಿಡುಗಡೆ ಹೊಂದಬಹುದು. ಎಲ್ಲ ರೀತಿಯಾದಂತಹ ಪಾಪ ಅದರಿಂದ ಬಿಡುಗಡೆ. ಅಷ್ಟೇ ಅಲ್ಲ, ದುಷ್ಟಗ್ರಹ ನಿವಾರಣ. ಸಮಸ್ಯೆ ನನಗೆ ಅದು ಸರಿ ಇಲ್ಲ, ನನಗೆ ಬೆನ್ನು ಸರಿ ಇಲ್ಲ, ನನಗೆ ಕಾಲು ಸರಿ ಇಲ್ಲ, ನನಗೆ ಕೈ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಎಲ್ಲ ರೀತಿಯಾದಂಥ ತೊಂದರೆಗಳು ನಮಗೆ. ಅಥವಾ ಮನೆ ಮುಂದೆ ಯಾರಾದರೂ ಲಿಂಬೆ ಹಣ್ಣಿಟ್ಟರೆ ಕೇಳುವುದೇ ಬೇಡ, ಅಯ್ಯೋ ಯಾರು ಲಿಂಬೆ ಹಣ್ಣಿಟ್ಟದ್ದು ಅಂತ ಟೆನ್ಷನ್. ದುಷ್ಟಗ್ರಹ ನಿವಾರಣಂ. ಯಾರು ಪ್ರತಿನಿತ್ಯ ರಾಮಾಯಣವನ್ನು ಬೇಡ 24,000 ಓದಲಿಕ್ಕೆ ಆಗುದಿಲ್ಲ, ಒಂದೊಂದು ಶ್ಲೋಕವನ್ನಾದರೂ ಯಾರು ರಾಮಾಯಣವನ್ನು ಓದ್ತಾರೆ, ದುಷ್ಟಗ್ರಹ ಯಾವುದೇ ದುಷ್ಟಗ್ರಹಗಳು, ಯಾವುದೇ ಕೆಟ್ಟ ಗ್ರಹಗಳು ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ದುಷ್ಟ ಶಕ್ತಿಯ
ಬಾಧೆ ನಮಗೆ ಉಂಟಾಗುವುದಿಲ್ಲ. ನಮಗೆ ಜೀವನದಲ್ಲಿ ಹೆದರಿಕೆ ಆಗುವುದು, ತಪ್ಪು ನಡೀತಾ ಇದ್ದರೂ ಕೂಡ ಎದುರೆದುರಲ್ಲಿ ಹೇಳಲಿಕ್ಕೆ ಹೆದರಿಕೆ. ಕೆಲವೊಮ್ಮೆ ಎದುರಲ್ಲಿ ತಪ್ಪು ನಡೀತಾ ಇರ್ತದೆ, ಹೇಳಲಿಕ್ಕೆ ನಮಗೆ ಹೆದರಿಕೆ, ನಾವು ಹಿಂಜರಿತೇವೆ. ಯಾಕೆ ಕೇಳಿದರೆ ಅವನಿಂದ ನಮಗೇನಾದರೂ ತೊಂದರೆ ಆದರೆ ಅಂತ. ರಾಮಾಯಣವನ್ನು ಚಿಂತನೆ ಮಾಡೋಣ. ತಪ್ಪಿದ್ರೆ ತಪ್ಪೆ, ಎದುರೆದುರಲ್ಲಿ ಹೇಳುವಂಥ ಧೈರ್ಯ, ಆ ಶಕ್ತಿ ಈಗಿನ ಜನ್ರೇಷನಲ್ಲಿ ಇದು ಮುಖ್ಯ. ಈಗಿನ ಮಕ್ಕಳು ಓದ್ತಾರೆ ಓದ್ತಾರೆ ಓದ್ತಾರೆ, ಮಾತಾಡಲಿಕ್ಕೆ 10 ಜನ ಮುಂದೆ ಮಾತಾಡಲಿಕ್ಕೆ ಹೆದರಿಕೆ. ತಪ್ಪು ನಡೀತಾ ಇದ್ದರೂ ಕೂಡ ತಪ್ಪಂತ ಹೇಳಲಿಕ್ಕೆ ಹೆದರಿಕೆ. ಯಾಕೆ? ಆ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಈ ರಾಮಾಯಣವನ್ನೆಲ್ಲ ಅಧ್ಯಯನ ಮಾಡಿದರೆ ನಮಗೆ ಆ ಸಾಮರ್ಥ್ಯವನ್ನು ಆ ರಾಮ ತಂದು ಕೊಡ್ತಾನೆ. ದುಷ್ಟಗ್ರಹ ನಿವಾರಣಂ, ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ ಅಲ್ವಾ? ನಿನ್ನೆ ಭವ್ಯವಾದ ಏರ್ಪೋರ್ಟ್ ಅಯೋಧ್ಯೆಯಲ್ಲಿ ಬಿಡುಗಡೆ ಮಾಡಿದ್ರಲ್ವ, ನರೇಂದ್ರ ಮೋದಿಯವರು ಬಿಡುಗಡೆ ಮಾಡಿದಾಗ ಒಬ್ಬ ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರಕ್ಕೆ ಬೈತಾ ನಿರ್ಮಾಣ ಆಗಬಾರ್ದಂಥ ಕೋರ್ಟಿಗೆ ಹೋದವನೇ ನರೇಂದ್ರ ಮೋದಿಯವರ ಮೇಲೆ ಪುಷ್ಪವೃಷ್ಟಿಯನ್ನು ಹಾಕಿಬಿಟ್ಟ. ಅವನೇ ಮತ್ತೆ ಹೇಳ್ತಾನೆ, ನನಗೆ ಹೇಳಿಕೆ ಕೊಟ್ಟರೆ ನಾನು ರಾಮ ಮಂದಿರದ ಇದಕ್ಕೆ ಬರ್ತೇನೆ ಅಂತ ಹೇಳಿಕೊಟ್ಟು. ಇದು ಎಲ್ಲಿಂದ ಬಂದದ್ದು? ಈ ಧೈರ್ಯ ಗೊತ್ತು, ಅಲ್ಲಿ ಅಂಥವರೆಲ್ಲ ಇದ್ದಾರೆ ಗೊತ್ತು, ಭಯಂಕರದವರಿದ್ದಾರೆ. ಆದರೂ ರೋಡ್ ಶೋ ಮಾಡಿದ್ರು, ಮತ್ತು ಯಾರು ವಿರೋಧ ಮಾಡ್ತಾ ಇದ್ರು ಅವ್ರ ಕೈಯಿಂದನೇ ಪುಷ್ಪವೃಷ್ಟಿ ಮಾಡಿಕೊಂಡು. ಸರು, ಇದು ರಾಮಾಯಣದ ತಾಕತ್ತು. ರಾಮನಿಗಾಗಿ ನಾವು ಹೋರಾಡಿದರೆ, ರಾಮನ ಹೋರಾಟಕ್ಕೆ ನಾವು ನಿಂತರೆ, ನಮ್ಮನ್ನು ಯಾರು ವಿರೋಧ ಮಾಡ್ತಾ ಇರ್ತಾರೆ ಆ ವ್ಯಕ್ತಿಯೇ ಪುಷ್ಪವೃಷ್ಟಿ ಮಾಡುವಂತೆ ಆಗ್ತದೆ. ನಾವೇನು ಹೇಳಬಾರ್ದು ಯಾರಿಗೂ, ನಾವೇನು ಬೈಲಿಕ್ಕೆ ಹೋಗಬಾರ್ದು, ಆದರೆ ಆ ವ್ಯಕ್ತಿಯೇ ಬಂದು ಪುಷ್ಪವೃಷ್ಟಿ ಮಾಡ್ತಾನೆ. ಇದು ರಾಮನ ತಾಕತ್ತು. ಅಂತಹ ರಾಮ, ಅಂತಹ ರಾಮಾಯಣ 7 ಕಾಂಡದಲ್ಲಿ ಬಂದದ್ದು. ಮೊದಲು ಬಾಲಕಾಂಡ. ಏನು ಬಾಲಕಾಂಡ ಹೇಳಿದರೆ ಏನು? ಬಾಲಕರ ತಲೆ ಎಂಥದ್ದು? ಮೊದಲು ಶಾಂತವಾಗಿರ್ತದೆ. ಯಾರಿಗೂ ಯಾವ ರೀತಿಯಾಗಿಯೂ ಕೇಡನ್ನು ಬಾಲಕರು ಬಯಸುವುದಿಲ್ಲ. ನಿರ್ವಿಕಾರ, ಯಾವುದೇ ರೀತಿಯಾದಂಥ ರಾಗದ್ವೇಷಗಳು ಬಾಲಕರಲ್ಲಿ ಇರುವುದಿಲ್ಲ. ಈ ಬಾಲಕಾಂಡವನ್ನು ಓದುವ ಮೂಲಕ ಸಾಧಕರು ಕೂಡ ಹೀಗಾಗಬೇಕು. ಯಾವುದೇ ರೀತಿಯಾದ ರಾಗದ್ವೇಷಗಳನ್ನು ನೀವು ಬಿಡಬೇಕು. ಯಾವುದೇ ನಿರ್ವಿಕಾರ ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು ಎಂಬುದನ್ನು ಆ ಬಾಲಕಾಂಡ ನಮಗೆ ತೋರಿಸಿಕೊಡ್ತದೆ. ಎಷ್ಟೇ ಸಂಪತ್ತಿದ್ದರೂ ಕೂಡ, ಬೇಕಾದಷ್ಟು ಸಂಪತ್ತಿರ್ತದೆ ನಮ್ಮಲ್ಲಿ, ಆ ಬೇಕಾದಷ್ಟು ಸಂಪತ್ತಿದ್ದರೂ ಕೂಡ ರಾಮನಿಗೆ ಬೇಕಾದಷ್ಟು ಸಂಪತ್ತಿತ್ತು, ಬೇಕಾದಷ್ಟು ಸಂಪತ್ತಿದ್ದರೂ ಕೂಡ ಅವನಲ್ಲಿ ಯಾವುದೇ ರೀತಿಯಾದಂಥ ಅಹಂಕಾರ ಇರಲಿಲ್ಲ. ಬಾಲಕಾಂಡದ ಮೂಲಕ ರಾಮ ನಮಗೆ ತೋರಿಸಿಕೊಟ್ಟ ಈ ರೀತಿಯಾಗಿ ನಾವು ಜೀವನದಲ್ಲಿ ಇರಬೇಕು ಎಂಬುದನ್ನು ರಾಮಚಂದ್ರ ನಮಗೆ ತೋರಿಸಿಕೊಡ್ತಾನೆ. ಇಂತಹ ರಾಮಾಯಣದಲ್ಲಿ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಈ ರಾಮಾಯಣದ ಅಂತ್ಯದಲ್ಲಿ, ಮಧ್ಯದಲ್ಲಿ, ಪ್ರಾರಂಭದಲ್ಲಿ ಎಲ್ಲೆಡೆ ಕೂಡ ರಾಮನ ಸರ್ವೋತ್ತಮತ್ವವೇ ಪ್ರತಿಪಾದನೆ ಆದದ್ದು. ರಾಮ ದೊಡ್ಡವ, ರಾಮ ಸಾಕ್ಷಾತ್ ಭಗವಂತ ಎಂಬುದೇ ರಾಮಾಯಣದಲ್ಲಿ ಬರುವಂಥದ್ದು ಅಲ್ಲ. ಸೀತೆಯನ್ನು ರಾವಣ ಹೊತ್ತುಕೊಂಡು ಹೋಗ್ತಾನೆ. ಇಲ್ಲಿ ಹಾಗೆ ವಿಷ್ಣುವಿನ ರಾಮನ ಬಗ್ಗೆ ಬಂದದ್ದು ಕೇಳಿದರೆ ಹೌದು, ಇಲ್ಲಿಯೂ ಕೂಡ ರಾಮನ ಬಗ್ಗೆ ಬಂದದ್ದು. ಹೇಗೆ? ಯಾಕಂದರೆ ರಾವಣನಲ್ಲಿ ರಾಮ ಹೇಳಿದರೆ ಸಾಕ್ಷಾತ್ ಭಗವಂತ, ಮಹಾವಿಷ್ಣುವೇ ರಾಮನಾಗಿ ಬಂದದ್ದು. ಈ ವಿಷ್ಣು ಶಬ್ದಕ್ಕೆ ಏನು ಅರ್ಥ? ಎಲ್ಲರನ್ನು ಪ್ರೇರೇಪಿಸುವವನು ಅಂತ ಅರ್ಥ. ರಾವಣನ ಒಳಗಿದ್ದು ರಾವಣನಿಗೂ ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಪ್ರೇರೇಪಿಸುವವನು ಈ ರಾಮನೇ. ಆದ್ದರಿಂದ ಅಲ್ಲಿಯೂ ಕೂಡ ರಾಮನ ಬಗ್ಗೆ ಕತೆ. ಈ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ರಾಮನ ಬಗ್ಗೆ ಪ್ರಸ್ತಾವ. ಅಂತ್ಯದಲ್ಲಿ ಆಗಲಿ, ಮಧ್ಯದಲ್ಲಿ ಆಗಲಿ, ಕೊನೆಯಲ್ಲಿ ಆಗಲಿ, ಎಲ್ಲ ಕಡೆ ಕೂಡ ರಾಮನ ಸರ್ವೋತ್ತಮತ್ವವೇ ಈ ರಾಮಾಯಣದಲ್ಲಿ ಬಂದದ್ದು.
ಅಂತಹ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಕಥಿತಾಯ ನಮಃ, ಸರ್ವೋತ್ತಮ ಅಂತ ಹೇಳಲ್ಪಟ್ಟವನು ರಾಮ, ಸರ್ವೋತ್ತಮ ಅಂತ ರಾಮಾಯಣದಲ್ಲಿ ಹೇಳಲ್ಪಟ್ಟವನು. ಪ್ರತಿನಿತ್ಯ ಶ್ರೀ ಕಥಿತಾಯ ನಮಃ ಶ್ರೀ, ಸರ್ವೋತ್ತಮತ್ವೇನ ರಾಮಾಯಣದಲ್ಲಿ ಹೇಳಲ್ಪಟ್ಟವನು ಅಂತ ನಾವು ನೀವು ಉಪಾಸನೆ ಮಾಡಿದರೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಕೂಡ 10 ಜನರ ಕೈಯಿಂದ ಹೊಗಳಿಸಿಕೊಳ್ಳುವಂಥ ವ್ಯಕ್ತಿಗಳು ಆಗ್ತೇವೆ. 10 ಜನ ನಮ್ಮನ್ನು ಕರೆಯುವಂತೆ ಆಗ್ತದೆ. ನೀನು ಸರ್ವೋತ್ತಮ ಅಂತ ರಾಮಾಯಣದಲ್ಲಿ ಹೇಳಲ್ಪಟ್ಟಿದ್ಯಂತ ರಾಮನನ್ನು ಉಪಾಸನೆ ಮಾಡಿದರೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಕೂಡ 10 ಜನರ ಕೈಯಿಂದ ಹೊಗಳಿಸಿಕೊಳ್ಳುವಂಥ ವ್ಯಕ್ತಿಗಳಾಗ್ತೇವೆ. ಅಂತಹ ರಾಮ ಹರಿವಂಶದಲ್ಲಿ ಈ ಪ್ರಸ್ತಾವ ಬಂದಿದೆ. ವಾಲ್ಮೀಕಿ ರಾಮಾಯಣದ ನಾರದರು ವಾಲ್ಮೀಕಿ ಋಷಿಗಳನ್ನು ಭೇಟಿಯಾಗ್ತಾರೆ. ಭೇಟಿಯಾದಾಗ ವಾಲ್ಮೀಕಿಗಳೊಂದು ಮಾತನ್ನು ಕೇಳ್ತಾರೆ. ಗುಣವಾನ್, ಅತಿಶಯವಾದ ಗುಣವುಳ್ಳವನು ಯಾರು ಅಂತ ವಾಲ್ಮೀಕಿ ಮಹರ್ಷಿಗಳು ನಾರದರ ಹತ್ರ ಕೇಳ್ತಾರೆ. ಆಗ ನಾರದರು ವಾಲ್ಮೀಕಿಗಳ ಪ್ರಶ್ನೆಯನ್ನು ಕೇಳಿ ತುಂಬ ಖುಷಿ ಪಡ್ತಾರೆ. ಶ್ರೂಯತಾಮಿತಿ ಚಾಮಂತ್ರ್ಯ ಪ್ರಹೃಷ್ಟೋ ವಾಕ್ಯಮಬ್ರವೀತ್ ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾ ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈರ್ಯುಕ್ತಾ ಶ್ರೂಯತಾಂ ನರಃ. ಒಂದು 15 ಗುಣಗಳ ಪಟ್ಟಿ ವಾಲ್ಮೀಕಿ ಋಷಿಗಳು ಮಾಡ್ತಾರೆ. ಈ 15 ಗುಣವುಳ್ಳವನು ಯಾರು ಯಾರು ಅಂತ. ಆಗ ಹೇಳ್ತಾರೆ, ನೀನು 15 ಗುಣಗಳನ್ನು ಕೇಳಿದರೂ ಕೂಡ ವಾಲ್ಮೀಕಿ ಇದರಲ್ಲಿ ಅನಂತ ಗುಣ ಅಡಗಿಕೊಂಡಿದೆ ಅಂತ ನಾರದರು ಹೇಳ್ತಾರೆ. ನಮಗೆ ನಾರದರು ಅಂದ ತಕ್ಷಣ ನೆನಪಾಗೋದು ಬೇರೆನೆ. ಯಾರಾದರೂ ಚಾಡಿ ಹೇರುವವನು ಸಿಕ್ಕಿದ್ರೆ ನೋಡು ನಾರದ ಬಂದ ಅಂತ ನಾವು ಹೇಳ್ತೇವೆ. ವಸ್ತುವತ್ತು ನಾರದರು ಅಂಥವರಲ್ಲ. ನಾರದ ಶಬ್ದಕ್ಕೆ ಏನರ್ಥ ಕೇಳಿದೆ? ನಾರ ಅಂತ ಹೇಳಿದರೆ ಜ್ಞಾನ, ಜ್ಞಾನವನ್ನು ಕೊಡುವವರು. ನಾರದ ಒಳ್ಳೆಯ ಜ್ಞಾನವನ್ನು ಕೊಡುವವರಾದ್ರಿಂದ ಅವರಿಗೆ ನಾರದ ಅಂತ ಹೆಸರು. ನೀವು ಬಯಸುವಂಥದ್ದು, ನಮಗೆ ಜೀವನದಲ್ಲಿ ಒಳ್ಳೆಯ ಜ್ಞಾನ ಬರಬೇಕಂತ ಬಯಸುವಂಥದ್ದು. ಒಳ್ಳೆಯ ಜ್ಞಾನ ಬರಬೇಕಂತ ಇದ್ದರೆ ನಾರದರನ್ನು ಉಪಾಸನೆ ಮಾಡಬೇಕು. ಅಂತಹ ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಲಿಕ್ಕೆ ಶುರು ಮಾಡಿದರು. ಕೇಳು, ಅಂತಹ ಗುಣವುಳ್ಳವನು ಯಾರು ಅಂತ ಕೇಳು ಅಂತ ಹೇಳಿದಾಗ, ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ರಾಮ ಎಂಬ ಹೆಸರುಳ್ಳವ ಇಕ್ಷ್ವಾಕು ವಂಶದಲ್ಲಿ ಇದ್ದ. ಅವನು ಎಂಥವ ಕೇಳಿದರೆ, ಅವ ಸರ್ವಶಾಸ್ತ್ರಾರ್ಥ ತತ್ವಜ್ಞ, ಎಲ್ಲ ಶಾಸ್ತ್ರಗಳನ್ನು ಬಲ್ಲವ, ವೇದಾಂತಗಳನ್ನು ಬಲ್ಲವ, ಸರ್ವದಾಭಿಗತ ಸದ್ಭಿ ಸಮುದ್ರ ಇವ ಸಿಂಧುಭಿ. ಎಲ್ಲ ನದಿಗಳು ಸಮುದ್ರಕ್ಕೆ ಬಂದು ಸೇರ್ತವೆ. ಹಾಗೆ ಸೇರಿದ್ರೂ ಕೂಡ ಸಮುದ್ರ ಸೇರಿಸಿಕೊಳ್ಳದೇನು ಬಿಡುವುದಿಲ್ಲ, ಅದು ಸೇರಿಸಿಕೊಳ್ತದೆ. ಅದೇ ರೀತಿಯಾಗಿ ರಾಮಚಂದ್ರನೂ ಕೂಡ ದಿವಸ ಅವನ ಜೊತೆಗೆ ಮಾತಾಡಲಿಕ್ಕೆ ಸಜ್ಜನರು ಬರ್ತಾ ಇತ್ತರಂತೆ. ದಿವಸ ದೊಡ್ಡ ರಾಜ ನೋಡಿ, ದೊಡ್ಡ ರಾಜ ಆದರೂ ಅವನ ಹತ್ರ ಮಾತಾಡಲಿಕ್ಕೆ ಸಜ್ಜನರೆಲ್ಲ ಬರ್ತಾ ಇದ್ರಂತೆ. ಇವ ಅವ್ರ ಜೊತೆಗೆ ಮಾತಾಡ್ತಾ ಇದ್ದ, ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ರಾಮ ಅಯೋಧ್ಯೆಯ ರಾಜ, ಅಯೋಧ್ಯೆಯ ರಾಜನ ಮಗ. ಆದರೆ ಸಜ್ಜನರು ಬರುವಾಗ ರಾಮ ಏನು ಮಾಡ್ತಾ ಇದ್ದಕ್ಕೆ ರೂಮಲ್ಲಿ ಕೂತ್ಕೊಳ್ತಾ ಇರಲಿಲ್ಲ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದ. ಯಾರೇ ಬರಲಿ, ಎಷ್ಟೊತ್ತಿಗೆ ಬೇಕಾದರೂ ಬರಲಿ, ಟೈಮ್ ಇಲ್ಲ, ಎಷ್ಟೊತ್ತಿಗೆ ಬಂದರೂ ಕೂಡ ಆ ಸಜ್ಜನರ ಕಷ್ಟವನ್ನು ಕೇಳಿ ಅದಕ್ಕೆ ಪರಿಹಾರ ನೀಡ್ತಾ ಇದ್ದವ ರಾಮ. ಅಂತಹ ರಾಮನ ಸೋಮವತ್ ಪ್ರಿಯ ದರ್ಶನ. ಈ ಚಂದ್ರ ನೋಡಲಿಕ್ಕೆ ಚಂದ, ಚಂದ್ರನಕ್ಕಿಂತಲೂ ಕೂಡ ಈ ವ್ಯಕ್ತಿ ಇನ್ನೂ ಚಂದ. ಆ ಚಂದ್ರನಕ್ಕಿಂತನೂ ನಮಗೆ ತುಂಬ ಖುಷಿಯನ್ನು ಕೊಡುವವ ಈ ರಾಮ ಎಂಬುದಾಗಿ
ಆ ರಾಮನ ಗುಣಗಾನವನ್ನು ನಾರದರು ಮಾಡಿದರು. ಮತ್ತೆ ಸ್ಮಿತಪೂರ್ವ ಭಾಷಿ ಚ ಧರ್ಮಂ ಸರ್ವಾತ್ಮನಾಶ್ರಿತ. ಇನ್ನೊಂದು ದೊಡ್ಡ ಗುಣ ಏನು ಕೇಳಿದರೆ ರಾಮನದು, ಮೊದಲು ಹೋಗಿ ಯಾರಾದರೂ ಸಿಕ್ಕಿದಾಗ ನೆಗಾಡುದು. ಮೊದಲು ನೆಗಾಡು. ನಮಗೆ ಅದು ಬರುವುದೇ ಇಲ್ಲ ಬಿಡಿ. ನಮ್ದು ಹೇಗೆ ಕೇಳಿ ಸ್ವಲ್ಪ ರಾಮನಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ. ಅವ ಮೊದಲು ನೆಗಾಡ್ತಾನೆ ಅಂತ, ನೆಗಾಡಿ ಅಲ್ಲಿಂದ ಒಬ್ಬ ಬರ್ತಿರ್ತಾನಲ್ಲ, ಅವನ ಹತ್ರ ಹೋಗಿ ಮೊದಲೇ ರಾಮ ಮಾತಾಡ್ತಾನೆ ಅಂತ, ಅವನೇ ಹೋಗಿ ಮಾತಾಡ್ತಾನೆ. ಯಾರು ರಾಮ? ಯಾರು? ದಶರಥನ ಮಗ, ಇಡೀ ಅಯೋಧ್ಯೆ ರಾಜನ ಮಗ. ಯಾರಾದರೂ ಬರ್ತಾ ಇದ್ರೆ ಮೊದಲು ನೆಗಾಡಿ ತಾನೇ ಹೋಗಿ ಮಾತಾಡ್ತಾನೆ. ನಮ್ಮದು ಸ್ವಲ್ಪ ಡಿಫ್ರೆಂಟ್. ಯಾರಾದರೂ ಬರ್ತಾ ಇದ್ದರೆ ಮೊದಲು ಅವರು ನೆಗಾಡಲಿ, ಆದಮೇಲೆ ಬೇಕಾದ್ರೆ ನಾವು ನೆಗಾಡ್ತೇವೆ ಅಂತ ನಾವು. ಆಚೆಯಿಂದ ಬರ್ತಾವೇನೋ, ಬೇಕಾದ್ರೆ ಅವನು ಮೊದಲು ನೆಗಾಡಲಿ, ಮತ್ತೆ ಬೇಕಾದ್ರೆ ನಾವು ನೆಗಾಡ್ತೇವೆ ಅಂತ ಅವನು. ಇಬ್ಬರು ಹತ್ತಿರಕ್ಕೆ ಬಂದರು. ಅವ ಮಾತಾಡಲಿ ಅಂತ ನಾನು ಮಾತಾಡಲಿ ಅಂತ ಅವ. ಇಬ್ಬರು ಹತ್ತಿರಕ್ಕೆ ಬಂದರು. ಇವನು ಮಾತಾಡಲಿಲ್ಲ, ಅವನು ಮಾತಾಡಲಿಲ್ಲ. ಮತ್ತೆ ಅಲ್ಲೇ ಫ್ರೆಂಡ್ಶಿಪ್ ಕಟ್, ಮತ್ತೆ ಮಾತೇ ಇಲ್ಲ. ಇಬ್ಬರಿಗೂ ಮಾತು ನಿಂತೋಯ್ತು. ಇವನಿಗೆ ಅವನು ಮಾತಾಡಲಿ ಅಂತ, ಅವನಿಗೆ ಇವನು ಮಾತಾಡಲಿ ಅಂತ, ಇಬ್ಬರಿಗೂ ಕೂಡ ಈಗೋ ಈಗೋ ಈಗೋ. ರಾಮ ಅಯೋಧ್ಯೆಯ ರಾಜ. ಅವ ಮೊದಲು ಅವನೇ ನೋಡಿ ನಗಾಡ್ತಾ ಇದ್ದಂತೆ. ಅವನೇ ಹೋಗಿ ಅವರ ಹತ್ರ ಹೇಗಿದ್ದೀರಿ, ಎಲ್ಲ ಆರಾಮ ಮನೆಯಲ್ಲಿ, ಅವನೇ ಹೋಗಿ ಮಾತಾಡ್ತಾ ಇದ್ದ. ಇಷ್ಟೇ ರಾಮನಿಗೂ ನಮಗೂ ವ್ಯತ್ಯಾಸ. ಅದಕ್ಕೆ ಅವ ರಾಮ ಆರಾಮಾಗಿದ್ದವ. ನಮಗೆ ಆರಾಮೇ ಇಲ್ಲ. ಯಾಕಂದ್ರೆ ನಮಗೆ ಇದೆ ಇದ್ದವರದ್ದು ದ್ವೇಷ ಕಟ್ಕೊಳ್ಳೋದು ಮತ್ತು ಟೆನ್ಷನ್ ಆಗೋದು. ಈ ರೀತಿಯಾಗಿ ರಾಮನ ವ್ಯಕ್ತಿತ್ವವನ್ನು ನಮ್ಮ ನಾರದರು ಒಳ್ಳೆ ರೀತಿಯಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳ್ತಾರೆ. ಅಂತಹ ವಾಲ್ಮೀಕಿ ಮಹರ್ಷಿಗಳು ಸೀದಾ ತಮಸಾ ನದಿ ತೀರಕ್ಕೆ ಹೋದರು. ತಮಸಾ ನದಿ ತೀರಕ್ಕೆ ಹೋದಾಗ ಎರಡು ಪಕ್ಷಿಗಳು, ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಸೇರಿದ್ದು. ಆ ಸೇರಿದ್ದ ಪಕ್ಷಿಗಳನ್ನು ಒಬ್ಬ ಬೇಡ ಬಾಣದಿಂದ ಗಂಡು ಪಕ್ಷಿಯನ್ನು ಕೊಂದ. ಗಂಡು ಮತ್ತು ಹೆಣ್ಣು ಪಕ್ಷಿ ಇಬ್ಬರು ಸೇರಿ ಮಿಲನ ಮಾಡ್ತಾ ಇತ್ತು. ಆ ಹೊತ್ತಿಗೆ ಗಂಡು ಪಕ್ಷಿಯನ್ನು ಈ ವ್ಯಕ್ತಿ ಬೇಡ ಕೊಂದ. ವಾಲ್ಮೀಕಿ ಮಹರ್ಷಿಗಳನ್ನು ನೋಡಲಿಕ್ಕಾಗಿಲ್ಲ. ನೋಡದೆ ಸಿಟ್ಟಿನಿಂದ ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಎಲೈ ಬೇಡನೆ, ಗಂಡು ಹೆಣ್ಣು ಪಕ್ಷಿಗಳು ಒಟ್ಟಿರುವಾಗ ನೀನು ಬಾಣದಿಂದ ಕೊಂದಿಯಲ್ವಾ, ನೀನು ಬೇಗ ಸಾಯಿ ಅಂತ ಶಾಪ ಕೊಟ್ಟುಬಿಟ್ಟು. ಅವರು ಯಾವುದೋ ತಲೆಯ ಇದರಲ್ಲಿ ಕೊಟ್ಟುಬಿಟ್ಟು ಶಾಪ. ಮತ್ತೆ ಯೋಚನೆ ಮಾಡಿದರು, ಅಲ್ಲ ನಾನು ಯಾಕೆ ಹೀಗೆ ಶಾಪ ಕೊಟ್ಟೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿತು. ಅಂದರೆ ಶಾಪ ಕೊಡುವಾಗ ಅವರ ಬೇಜಾರಲ್ಲಿ ಬಾಯಲ್ಲಿ ಶ್ಲೋಕ ಬಂದು ಬಿಡ್ತು ಅವ್ರದ್ದು. ಅವರು ಶ್ಲೋಕ ಮಾಡಬೇಕಂತ ಮಾಡಿದ್ದಲ್ಲ, ಇದ್ದಕ್ಕಿದ್ದಂತೆ ಬಾಯಲ್ಲಿ ಶ್ಲೋಕಗಳು ಬಂದು ಬಿಡ್ತು. ಅದು ಹೇಳಲಿಕ್ಕೆ ಶುರು ಮಾಡಿದರು. ಮತ್ತೆ ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಬಾಯಲ್ಲಿ ಯಾಕೆ ಹೀಗೆ ಹೇಳಿದೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಚತುರ್ಮುಖ ಬ್ರಹ್ಮ ಬಂದ. ಈ ಶ್ಲೋಕದ ಮೂಲಕ ನೀನು ರಾಮಾಯಣವನ್ನು ರಚನೆ ಮಾಡು ಅಂತ ಹೇಳಿದ. ಈ ಶ್ಲೋಕವನ್ನು ಹಿಡ್ಕೊಂಡು ಇಡೀ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಅವರಿಗೆ ದೃಷ್ಟ ಆಯಿತು. ಎಲ್ಲವನ್ನು ಕೂಡ 24,000 ರಾಮಾಯಣದ ಶ್ಲೋಕವನ್ನು ವಾಲ್ಮೀಕಿ ಮಹರ್ಷಿಗಳಿಂದ ಭಗವಂತ ಒಳಗಿದ್ದು ಚತುರ್ಮುಖ ಬ್ರಹ್ಮನ ಪ್ರೇರಣೆಗೆ ಅನುಗುಣವಾಗಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆದರು. ಇಂತಹ ರಾಮಾಯಣದಲ್ಲಿ ದಶರಥ ಮಹಾರಾಜ 3 ಜನ ಹೆಂಡತಿಯರು ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ, 3 ಜನಕ್ಕೂ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗಬೇಕಂತ ಒಂದು ದೊಡ್ಡ ಯಜ್ಞ ಮಾಡಿದ. ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿದ. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಪಾಯಸವನ್ನು ಸ್ವೀಕಾರ ಮಾಡಿದ. ಈ ಪಾಯಸವನ್ನು ಹಂಚು ಅಂತ ಹೇಳಿದರು. ಹಂಚಲಿಕ್ಕೆ ಹೋದಾಗ ದಶರಥ ಇಲ್ಲಿಂದನೇ ತಪ್ಪು ಮಾಡಲಿಕ್ಕೆ ಶುರು ಮಾಡಿದ್ದು ನೋಡಿ. ಪ್ರಾರಂಭದಿಂದನೇ ದಶರಥ ಎಡುತ್ತಾ ಬಂದ. ಅದು ಏನು ಕತೆ ಅಂತ ನಾನು ಮುಂದೆ ಹೇಳ್ತೇನೆ, ಹೀಗೆ ಹೇಳಿದೆ ಸ್ವಾರಸ್ಯ ಇಲ್ಲ. ಅದು ಪಾಯಸ ಸಿಕ್ಕಿತು. ಪಾಯಸ ಸಿಕ್ಕಿದ ಮೇಲೆ ಮೊದಲ ಹೆಂಡತಿ ಯಾರು? ಕೌಸಲ್ಯ. ಎರಡನೇ ಹೆಂಡತಿ ಯಾರು? ಕೈಕೇಯಿ. ಮೂರನೇ ಹೆಂಡತಿ ಯಾರು? ಸುಮಿತ್ರೆ.
ಪಾಯಸ ಹೇಗೆ ಹಂಚಬೇಕಿತ್ತು? ಇದೇ ರೀತಿಯಾಗಿ ಹಂಚಬೇಕಿತ್ತು. ಈ ಪುಣ್ಯಾತ್ಮ ಏನು ಮಾಡಿದೆ ಕೇಳಿದ್ರೆ, ಕೌಸಲ್ಯಗೆ ಒಂದು ತಂಬಿಗೆ ಪಾಯಸದಲ್ಲಿ ಅರ್ಧ ಪಾಯಸವನ್ನು ಕೌಸಲ್ಯಗೆ ಹಂಚಿಕೊಟ್ಟ. ಕೌಸಲ್ಯ ಕೊಡುದು ಅರ್ಧ ಭಾಗ, ಒಂದು ಭಾಗದಲ್ಲಿ ಅರ್ಧ ಭಾಗವನ್ನು ಪೂರ್ತಿ ಕೌಸಲ್ಯ ಕೊಟ್ಟ. ಕೌಸಲ್ಯ ಅದನ್ನು ಸ್ವೀಕಾರ ಮಾಡಿದ್ಲು. ಎರಡನೇ ಭಾಗ ಕೈಕೇಯಿಗೆ ಕೊಡಬೇಕಿತ್ತು. ಈ ಪುಣ್ಯಾತ್ಮ ಏನು ಮಾಡಿದೆ ಕೇಳಿದರೆ, ಡೈರೆಕ್ಟು ಸುಮಿತ್ರೆಯ ಕೋಣೆಗೆ ಹೋದ. ಅರ್ಧ ಭಾಗ ಕೊಟ್ಟಾಯಿತು ಕೌಸಲ್ಯಗೆ, ಇನ್ನು ಅರ್ಧ ಭಾಗ ಉಳಿಸಿದೆ. ಆ ಅರ್ಧ ಭಾಗವನ್ನು ಪುನಃ ಅರ್ಧ ಮಾಡಿದ, ಅರ್ಧ ಭಾಗವನ್ನು ಪುನಃ ಅರ್ಧ ಮಾಡಿದ, ಅರ್ಧ ಮಾಡಿ ಸುಮಿತ್ರೆಗೆ ಕೊಟ್ಟ. ಇನ್ನು ಉಳಿದಿದೆ ಸ್ವಲ್ಪ, ಅರ್ಧವನ್ನು ಅರ್ಧ ಮಾಡಿ ಇನ್ನು ಉಳಿದಿದೆ, ಸುಮಿತ್ರೆ ಕೊಟ್ಟ. ವಾಪಸ್ ಈಚೆ ಬಂದ. ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಪುನಃ ಕಾಲು ಮಾಡಿದ, ಅದನ್ನು ಕೈಕೇಯಿ ಕೊಟ್ಟ. ಮತ್ತೆ ಪುನಃ ಉಳೀತು, ಅದನ್ನು ಪುನಃ ಹೋಗಿ ಸುಮಿತ್ರೆ ಕೊಟ್ಟ ಪಾಯಸ. ಪ್ರಸಿದ್ಧ ಈಗ ಕಥೆಯೆಲ್ಲ ಇರುವಂತಹ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ರಾಮ ಅಣ್ಣ, ಮತ್ತೆ ಭರತ, ಮತ್ತೆ ಲಕ್ಷ್ಮಣ, ಮತ್ತೆ ಶತ್ರುಘ್ನ ಅಂತ ಎಲ್ಲರೂ ಹೇಳುವಂಥದ್ದು. ಅದು ಎಲ್ಲಿ ತನಕ ಸಮಸ್ಯೆ ಕೇಳಿದೆ, ರಾಮ ಬೆಳಿಗ್ಗೆ ಹುಟ್ಟಿದಂತೆ, ಮಧ್ಯಾಹ್ನ ಭರತ ಹುಟ್ಟಿದಂತೆ, ಮತ್ತೆ ಲಕ್ಷ್ಮಣ ಒಂದೇ ದಿವಸ ಎಲ್ಲರೂ ಹುಟ್ಟಿದ್ರಂತ. ರಾಮಾಯಣ ಹಾಗೆ ಹೇಳುವುದಿಲ್ಲ. ನಿಜವಾದ ಕಥೆಯನ್ನು ಕೇಳಿದರೆ, ರಾಮ ಇಲ್ಲಿ ಚೈತ್ರ ಮಾಸದ ಪುನರ್ವಸು ನಕ್ಷತ್ರ ನವಮಿ ತಿಥಿ ದಿವಸ ರಾಮ ಹುಟ್ಟಿದ್ದು. ಮತ್ತೆ ಆಷಾಢ ಮಾಸದಲ್ಲಿ ಲಕ್ಷ್ಮಣ ಹುಟ್ಟಿದ್ದು. ಆಷಾಢ ಮಾಸದಲ್ಲಿ ಲಕ್ಷ್ಮಣ ಹುಟ್ಟಿದ, ಮತ್ತೆ ಭರತ ಹುಟ್ಟಿದ, ಮತ್ತೆ ಶತ್ರುಘ್ನ ಹುಟ್ಟಿದ್ದು. ಈ ಪಾಯಸ ಹಂಚುವ ಕ್ರಮದಲ್ಲಿ ವ್ಯತ್ಯಾಸ ನೋಡಿ. ರಾಮನಿಗೆ ಅರ್ಧ ಕೊಟ್ಟ, ಕೌಸಲ್ಯಗೆ ಅರ್ಧ ಕೊಟ್ಟ. ಅರ್ಧ ಕೊಟ್ಟದ್ರಿಂದ ಅಲ್ಲಿ ಪೂರ್ಣ ರೂಪವಾದ ರಾಮ ಬಂದ ಕೌಸಲ್ಯಲ್ಲಿ. ವಾಸುದೇವ ರೂಪಿ ಭಗವಂತನ ವಾಸುದೇವ ರೂಪವೇ ರಾಮನಾಗಿ ಬಂದದ್ದು. ಮೋಕ್ಷಪ್ರದವಾದಂಥ ವಾಸುದೇವ ರೂಪವೇ ರಾಮನಾಗಿ ಬಂದದ್ದು. ನೋಡಿ, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆಗಲಿಕ್ಕೆ ಸಾಧ್ಯವಿಲ್ಲ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಇರುವಂಥದ್ದು. ನಮ್ಮಲ್ಲಿ 4 ಭಗವದ್ ರೂಪಗಳು. ಮೊದಲು ವಾಸುದೇವ, ಆದಮೇಲೆ ಸಂಕರ್ಷಣ, ಆದಮೇಲೆ ಪ್ರದ್ಯುಮ್ನ, ಆದಮೇಲೆ ಅನಿರುದ್ಧ. ವಾಸುದೇವನೇ ರಾಮನಾಗಿ ಬಂದದ್ದು. ಸಂಕರ್ಷಣ ವಿಶೇಷ ಆವೇಶವುಳ್ಳಂತಹ ಶೇಷ, ಅವನು ಲಕ್ಷ್ಮಣನಾಗಿ ಬಂದದ್ದು. ಅಂದರೆ ಭಗವಂತನ ಸಂಕರ್ಷಣ ರೂಪದ ವಿಶೇಷ ಆವೇಶ ಲಕ್ಷ್ಮಣನಲ್ಲಿತ್ತು. ಈಗ ಆವೇಶ ಕೇಳಿದರೆ, ಈಗ ಕೆಲವರು ಸರಿ ಇರ್ತಾರೆ, ಸ್ವಲ್ಪ ಏನಾದರೂ ಮನೆಯಲ್ಲಿ ಬಾಧೆಗಳು ಬಂತು ಅಂತಾದರೆ ಹಾರಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರೇತ ಪ್ರವೇಶ ಎಲ್ಲ ಹೇಳ್ತೇವಲ್ವ, ಅವರು ಭೂತಾವೇಶ ಆಯಿತು, ನಾಗಾವೇಶ ಆಯ್ತು ಎಲ್ಲ ಹೇಳ್ತೇವಲ್ವ. ಅದು ಯಾವತ್ತೂ ಇರ್ತದಾ? ಯಾವತ್ತೂ ಇರುವುದಿಲ್ಲ. ಅದು ಯಾವಾಗ ಕೆಲವೊಮ್ಮೆ ಆಗುವಂಥದ್ದು. ಅದೇ ರೀತಿಯಾಗಿ ಲಕ್ಷ್ಮಣ ಶೇಷ, ಅವನಲ್ಲಿ ಸಂಕರ್ಷಣನ ವಿಶೇಷ ಆವೇಶ, ಮತ್ತೆ ಭರತನಲ್ಲಿ ಪ್ರದ್ಯುಮ್ನನ ಆವೇಶ, ಶತ್ರುಘ್ನಲ್ಲಿ ಅನಿರುದ್ಧ. ಇದು 4 ಭಗವದ್ ರೂಪಗಳ ಆವೇಶ 4 ಜನರಲ್ಲಿ ಇತ್ತು. ಹೀಗೆ ಪಾಯಸ ಹಂಚುವ ಕ್ರಮ ವ್ಯತ್ಯಾಸ ಆದ್ರಿಂದ ಅವನಿಗೆ, ದಶರಥನಿಗೆ, ಕೈಕೇಯಿಗೆ ಮಕ್ಕಳಾದರೆ ಆಗದಿರುವುದು ಬೇಡ ಅಂತನಿತ್ತು. ಮಕ್ಕಳು ಆಗುವುದೇ ಬೇಡ ಅಂತಿತ್ತು ಕೈಕೇಯಿ. ಅದು ಯಾಕೆಂದ್ರೆ ನಾನು ಸ್ವಾರಸ್ಯವನ್ನು ಮುಂದೆ ಹೇಳ್ತೇನೆ. ಅವನಿಗೆ ಮಕ್ಕಳು ಆಗೋದು ಬೇಡ ಅಂತನಿತ್ತು. ಆದ್ದರಿಂದ ಈ ರೀತಿಯಾಗಿ ಪಾಯಸದಲ್ಲಿ ವ್ಯತ್ಯಾಸ ಮಾಡಿ ಕೊಟ್ಟ. ಹುಟ್ಟಿದರು ಈ 4 ಜನ. ರಾಮನಲ್ಲಿ, ಕೌಸಲ್ಯಲ್ಲಿ ರಾಮ, ಸುಮಿತ್ರೆಯಲ್ಲಿ ಲಕ್ಷ್ಮಣ, ಕೈಕೇಯಲ್ಲಿ ಭರತ, ಮತ್ತೆ ಪುನಃ ಸುಮಿತ್ರೆಯಲ್ಲಿ ಶತ್ರುಘ್ನ. ನೋಡಿ, ಅದರಲ್ಲೂ ಗಮ್ಮತ್ತು. ರಾಮನಿಗೆ ಅರ್ಧ ಕೊಟ್ಟ, ಇನ್ನೂ ಅರ್ಧ ಯಾರಿಗೆ ಕೊಟ್ಟ? ಅರ್ಧದಲ್ಲಿ ಪುನಃ ಅರ್ಧ ಮಾಡಿ ಯಾರಿಗೆ ಕೊಟ್ಟ? ಲಕ್ಷ್ಮಣನಿಗೆ ಕೊಟ್ಟ. ಆದ್ದರಿಂದ ರಾಮ ಲಕ್ಷ್ಮಣರು ಒಟ್ಟಿಗಿದ್ರು. ಇಬ್ಬರಿಗೂ ಅರ್ಧ ಅರ್ಧ ಕೊಟ್ಟದ್ರಿಂದ ಲಕ್ಷ್ಮಣ ರಾಮನ ಜೊತೆಗೆ ಇದ್ದ. ಇಲ್ಲಿ ಭರತ ಮತ್ತು ಶತ್ರುಘ್ನರಿಗೆ ಅರ್ಧದಲ್ಲಿ ಕಾಲು ಮಾಡಿ ಕೊಟ್ಟದ್ದು. ಭರತ ಶತ್ರುಘ್ನ ಒಟ್ಟಿಗೆ ಇದ್ದರು. ಆ ಪಾಯಸ ಹಂಚಿದ ರೀತಿಯಲ್ಲಿ ಅವರಿಬ್ಬರು ಬೆಳೆದರು. ನಿಜವಾಗಿ ಲಕ್ಷ್ಮಣ ಶತ್ರುಘ್ನ ಜೊತೆಗೆ ಇರಬೇಕಿತ್ತಲ್ವಾ? ಅವನು ನಿಜವಾದ ತಮ್ಮ ತಾನೇ. ಲಕ್ಷ್ಮಣ ರಾಮನ ಜೊತೆಗೆ ಇದ್ದ, ಭರತ ಶತ್ರುಘ್ನ ಭರತನ ಜೊತೆಗೆ ಇದ್ದ. ಅದು ಪಾಯಸ ಹಂಚುವುದರಲ್ಲಿ ಕೂಡ ಕ್ರಮ, ಎಷ್ಟೆಷ್ಟು ಭಾಗ ಕೊಟ್ಟಿದ್ದಾರೆ ಅಷ್ಟೆಷ್ಟು ಭಾಗಕ್ಕೆ ಇಬ್ಬರು ಒಟ್ಟೊಟ್ಟಿಗೆ ಇದ್ದು. ಈ ರೀತಿಯಾಗಿ 4 ಜನ ಮಕ್ಕಳು
ಹುಟ್ಟಿದ್ರು. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಶ್ರೀ ಚತುರಾತ್ಮನೇ ನಮಃ ಶ್ರೀ. ಭಗವಂತನ 4 ರೂಪಗಳು, 4 ಸ್ವರೂಪ ಉಳ್ಳವನು. ಯಾವುದು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ಸ್ವರೂಪ ಉಳ್ಳವನು ಅಂತ ಶ್ರೀ ಚತುರಾತ್ಮನೇ ನಮಃ ಶ್ರೀ. ಅಂತಹ ರಾಮನಿಗೆ ಮುಂದೆ ಅವನಿಗೆ ನಾಮಕರಣ ಮಾಡಿತು. ರಾಮನಿಗೆ ರಾಮಚಂದ್ರ ಅಂತ ಹೆಸರಿಟ್ಟರು, ಲಕ್ಷ್ಮಣನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟ, ಸುಮಿತ್ರೆಯ ಮಗನಿಗೆ ಲಕ್ಷ್ಮಣ ಅಂತ ಹೆಸರಿಟ್ಟ, ಕೈಕೇಯಿಯ ಮಗನಿಗೆ ಭರತ ಅಂತ ಹೆಸರಿಟ್ಟ, ಸುಮಿತ್ರೆಯ ಇನ್ನೊಂದು ಮಗನಿಗೆ ಶತ್ರುಘ್ನ ಅಂತ ಹೆಸರಿಟ್ಟ. ರಾಮನಿಗೆ ರಾಮ ಅಂತ ಯಾಕೆ ಹೆಸರಿಟ್ಟ? ರಾಮ ಸರ್ವಾಭಿರಾಮತ್ವಾತ್ ರಾಮತ್ವತೋಪಿ ವಾ ದೇವೋ ಮಕರತ ಶ್ಯಾಮ ಇತಿ ವಾ ರಾಮನಾಮಕಃ. ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವುದರಿಂದ ಅವನನ್ನು ರಾಮ ಅಂತ ಕರೆಯುವಂಥದ್ದು. ಎಲ್ಲರ ಮನಸ್ಸಿಗೂ ರಾಮಚಂದ್ರ, ರಾಮ ಹೇಳಿದರೆ ಆನಂದ ಸ್ವರೂಪಿಯಾದವನು, ಸ್ವತಃ ಆನಂದ ಸ್ವರೂಪಿಯಾದವನಾದ್ರಿಂದ ಅವನನ್ನು ರಾಮ ಅಂತ ಕರೆಯುವಂಥದ್ದು. ಚಂದ್ರ ಹೇಳಿದರೆ ಎಲ್ಲರಿಗೂ ಸಂತೋಷವನ್ನು ಕೊಡುವವ. ತಾನು ಆನಂದ ಸ್ವರೂಪಿ, ಉಳಿದವರಿಗೂ ಸಂತೋಷವನ್ನು ಕೊಡುವವನಾದ್ರಿಂದ ಅವನನ್ನು ರಾಮಚಂದ್ರ. ಪ್ರತಿನಿತ್ಯ ಇದನ್ನು ಉಪಾಸನೆ ಮಾಡೋಣ. ಶ್ರೀ ರಾಮಚಂದ್ರಾಯ ನಮಃ ಶ್ರೀ. ಆನಂದ ಸ್ವರೂಪಿಯಾದವನು, ಎಲ್ಲರಿಗೂ ಸಂತೋಷವನ್ನು ನೀಡುವವನು. ಪರಿಣಾಮ ಜೀವನದಲ್ಲಿ ನಮಗೆ ಒಳ್ಳೆಯ ಆನಂದ ಬರ್ತದೆ. ನಮಗೆ ಒಳ್ಳೆಯ ಆನಂದ ಬಂದರೆ ಸಾಕಾಗುವುದಿಲ್ಲ, ಹತ್ತಿರದಲ್ಲಿ ಕೂತ್ಕೊಂಡ ವ್ಯಕ್ತಿಗೂ ನಾವು ಆನಂದವನ್ನು ಕೊಡುವವರಾಗಬೇಕು. ಅವರಿಗೂ ಕೂಡ ಆನಂದವನ್ನು ಕೊಡುವಂತಹ ವ್ಯಕ್ತಿಗಳಾಗ್ತೇವೆ ನಾವು ಬಂದಾಗ ಪಕ್ಕದಲ್ಲಿ ಕೂತ್ಕೊಂಡವನಿಗೂ ಕೂಡ ಖುಷಿ ಆಗ್ತದೆ. ಎಷ್ಟೊತ್ತಪ್ಪ ಇವ ಎದ್ದು ಹೋಗ್ತಾನೆ ಅಂತ ಆಗುವುದಿಲ್ಲ. ರಾಮಚಂದ್ರ ಬಂದ ಅಂತ ಆದರೆ, ಅಯ್ಯೋ ರಾಮಚಂದ್ರ ಹೋದ್ಮೇಲೆ ಎಲ್ಲರೂ ಕೂಡ ಬೇಜಾರು ಪಡ್ಕೊಳ್ತಿದ್ರಂತೆ. ಅಯ್ಯೋ ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು. ಅವನನ್ನು ನೋಡಿದಾಗ ಒಂದು ಖುಷಿ, ಅವ ಬೇರೆಯವರಿಗೆ ಸಂತೋಷವನ್ನು ಕೊಡ್ತಾ ಇದ್ದ. ಆದ್ದರಿಂದ ರಾಮಚಂದ್ರ, ಶ್ರೀ ರಾಮಚಂದ್ರಾಯ ನಮಃ ಶ್ರೀ. ಪ್ರತಿನಿತ್ಯ ಇದನ್ನು ಉಪಾಸನೆ ಮಾಡೋಣ. ರಾಮಚಂದ್ರ ಅಂತ ದೇವರನ್ನು, ರಾಮನನ್ನು ಉಪಾಸನೆ ಮಾಡೋಣ. ನಮಗೂ ಕೂಡ ಆನಂದ. ರಾಮ ಹೇಳಿದೆ ಆನಂದ ಸ್ವರೂಪಿ, ಪರಿಣಾಮ ನಮಗೂ ಕೂಡ ಆನಂದ ಬರ್ತದೆ, ಪಕ್ಕದಲ್ಲಿರುವವರಿಗೂ ನಾವು ಆನಂದವನ್ನು ಕೊಡುವವರು ಆಗ್ತೇವೆ. ಈ ರೀತಿಯಾಗಿ ರಾಮಚಂದ್ರ ಅಂತ ಹೆಸರಿಟ್ಟ. ಮತ್ತೆ ನಿತ್ಯಂ ರಮಾಭಿ ಸಂಬಂಧತ್ವಾತ್, ಯಾವಾಗಲೂ ಕೂಡ ಲಕ್ಷ್ಮಿಯ ಜೊತೆಗೇ ಇರುವವ, ಆದ್ರಿಂದ ರಾಮವ. ಮೇಲ್ನೋಟಕ್ಕೆ ನೋಡುವಾಗ ನಮಗೆ ಅವ ಲಕ್ಷ್ಮಿಯ ಜೊತೆಗೆ ಇದ್ದದ್ದು ತೋರುವುದಿಲ್ಲ, ಆದರೆ ಯಾವಾಗಲೂ ಲಕ್ಷ್ಮಿಯ ಜೊತೆಗೆ ಇರ್ತಾನೆ. ಜ್ಞಾನಿಗಳೆಲ್ಲ ನೋಡ್ತಾ ಇದ್ರು, ಆದ್ರಿಂದ ಅವನನ್ನು ರಾಮ ಅಂತ ಕರೆಯುವಂಥದ್ದು. ಲಕ್ಷ್ಮಿಯ ಜೊತೆಗೆ ನಿತ್ಯ ಸಂಬಂಧವನ್ನು ಹೊಂದಿರುವುದರಿಂದ ಅವನನ್ನು ರಾಮ. ಮುಂದೆ ಸ ಲಕ್ಷ್ಮಣ ಗುಣೋಪೇತೋ ಲಕ್ಷ್ಮಣೋ ನಾಮತೋ ಭವತ್. ಸಮಸ್ತ ಗುಣಗಳಿಂದ, ಲಕ್ಷಣವಾದ ಸಮಸ್ತ ಗುಣಗಳಿಂದ ಕೂಡಿರುವುದರಿಂದ ಅವನನ್ನು ಲಕ್ಷ್ಮಣ. ಒಳ್ಳೆಯ ಗುಣಗಳಿಂದ. ನಮ್ಮ ಮಕ್ಕಳು ಗುಣ ಇರ್ತದೆ, ಈಗ ಎಲ್ಲರಿಗೂ ವಿದ್ಯೆ ಇರ್ತದೆ, ಆದರೆ ಒಳ್ಳೆಯ ಗುಣ ಇರುವುದಿಲ್ಲ. ನೋಡಿ, CA ಓದ್ತಾರೆ ಅಥವಾ CS ಓದ್ತಾರೆ, ಬಾರಿ ಬಾರಿ ಓದ್ತಾರೆ, ಅಮೇರಿಕಕ್ಕೆ ಹೋಗ್ತಾರೆ, ವಿದ್ಯೆ ಉಂಟು, ಆದರೆ ಲಕ್ಷಣವಾದ ಗುಣ ಇಲ್ಲ, ಒಳ್ಳೆಯ ಗುಣ ಇಲ್ಲ. ಅಪ್ಪ ತೀರಿ ಹೋದ್ರು ಕೂಡ ಸುಡಿ ನೀವೇ ಸುಡಿ, ನಾವು ಮತ್ತೆ ಬರ್ತೇವೆ, ಹಣ ಕಳಿಸ್ತೇವೆ ಹೇಳ್ತಾರೆ. ಓದಿ ಏನು ಪ್ರಯೋಜನ? ಯಾವ ಕರ್ಮಕ್ಕೆ ಓದಿತ್ತು? ಇಂಥ ವಿದ್ಯೆ ಬೇಕಾ ನಮಗೆ? ಬರಲಿಕ್ಕೆಲ್ಲ ಟಿಕೆಟ್ ಸಿಗುವುದಿಲ್ಲ ಹೇಳ್ತಾರೆ, ಬೇಕಾದ್ರೆ ಸಿಕ್ಕಿದ್ರು ಕೂಡ ಸಿಗುವುದಿಲ್ಲ ಹೇಳ್ತಾರೆ. ಅಪ್ಪ ಅಮ್ಮನಿಗೆ ಹೇಗೆ ಗೌರವ ಕೊಡಬೇಕಂತ ಗೊತ್ತಿಲ್ಲ, ಪಾಠ ಮಾಡಿದ ಗುರುಗಳಿಗೆ ಹೇಗೆ ಗೌರವ ಕೊಡಬೇಕಂತ ಗೊತ್ತಿಲ್ಲ. ಸಂಬಳ ತಗೊಳ್ತಾರಲ್ಲ, ಪಾಠ ಮಾಡ್ತಾರೆ ಅವರು,
ಇಂಥ ಮಕ್ಕಳು ಬಂದಿದ್ದಾರೆ ಈಗ. ಓದಿ ಏನು ಪ್ರಯೋಜನ? ಯಾವ ಕರ್ಮಕ್ಕೆ ಓದುದು? ಲಕ್ಷ್ಮಣ ಹಾಗಿರಲಿಲ್ಲ ಅಂತೆ. ಒಳ್ಳೆಯ ಗುಣ ಇತ್ತು, ಅದು ಲಕ್ಷಣವಾದಂಥ ಒಳ್ಳೆಯ ಗುಣಗಳಿಂದ ತುಂಬಿದ್ದ. ಕೇವಲ ವಿದ್ಯೆ ಇದ್ದರೆ ಸಾಕಾಗುವುದಿಲ್ಲ, ಒಳ್ಳೆಯ ವಿದ್ಯೆಯಿಂದ ತುಂಬಿರಬೇಕು. ಪ್ರತಿನಿತ್ಯವೂ ಕೂಡ ನಾವು ಲಕ್ಷ್ಮಣನು ಒಳ್ಳೆಯ ಲಕ್ಷಣವಾದ ಗುಣಗಳಿಂದ ಕೂಡಿದವನಂತ ಉಪಾಸನೆ ಮಾಡೋಣ. ನಮ್ಮ ಮಕ್ಕಳಲ್ಲೂ ಕೂಡ ಒಳ್ಳೆಯ ಲಕ್ಷಣವಾದ ಗುಣಗಳು ಬರ್ತಾವೆ. ಕೇವಲ ಗುಣ ಬರಬಾರ್ದು, ಲಕ್ಷಣವಾದ ಒಳ್ಳೆಯ ಗುಣಗಳು ಬರಬೇಕು. ಲಕ್ಷ್ಮಣನ ಅವರಲ್ಲಿ, ಆ ಮಕ್ಕಳಲ್ಲಿ ನಾವು ಪ್ರತಿನಿತ್ಯ ಚಿಂತನೆ ಮಾಡೋಣ. ಶ್ರೀ ಲಕ್ಷ್ಮಣಾಯ ನಮಃ. ಶ್ರೀ ಮುಂದೆ ಭರತಂ ಭರಿತಂ ಗುಣೈ. ಭರತ ಎಂತವ ಕೇಳಿದರೆ ಮೊದಲು ಹೇಳುದು ಭಕ್ತಿ ಭರಿತ. ರಾಮನಲ್ಲಿ ಅಪಾರವಾದಂತಹ ಭಕ್ತಿ ಭರತನಿಗೆ. ಮೇಲ್ನೋಟಕ್ಕೆ ನೋಡುವಾಗ ಭರತ ಅಂದರೆ ಒಂಥರ ಬೇರೆ ದೃಷ್ಟಿಯೇ ನಮ್ಮಲ್ಲಿ ಬರುವುದು. ಆದರೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಭರತಂ ಭಕ್ತಿ ಭರಿತಂ, ಒಳ್ಳೆಯ ಭಕ್ತಿಯಿಂದ, ರಾಮನ ಮೇಲೆ ಒಳ್ಳೆಯ ಭಕ್ತಿಯಿಂದ ಕೂಡಿದವನು. ದೇವರ ಮೇಲೆ ಭರತ ಯಾರು? ಪ್ರದ್ಯುಮ್ನನಿಗೆ ದೇವರ ಮೇಲೆ ಒಳ್ಳೆಯ, ರಾಮ ಎಂಬ ನಾರಾಯಣನ ಮೇಲೆ ಒಳ್ಳೆಯ ಭಕ್ತಿಯಿಂದ ಕೂಡಿದ್ದ. ಕೇವಲ ವಿದ್ಯೆ ಇದ್ರೆ ಸಾಕಾಗುವುದಿಲ್ಲ, ಏನಿರಬೇಕು? ದೇವನ ಮೇಲೆ ಭಕ್ತಿ ಇರಬೇಕು. ಇವತ್ತು ಕಮ್ಮಿ ಆದದ್ದೇ ಅದು ನೋಡಿ. ಎಲ್ಲ ಉಂಟು, ದೇವರ ಮೇಲೆ ಒಂದು ಭಕ್ತಿ ಇಲ್ಲ, ಅದೇ ಸಮಸ್ಯೆ. ಎಲ್ಲ ಉಂಟು. ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು ಅಲ್ಲ 3 ಮಕ್ಕಳು, ತಪ್ಪಿದರೆ 1 ಮಕ್ಕಳು. ಎಲ್ಲ ಆರಾಮಿದ್ದಾರೆ. ಎಲ್ಲ ಆರಾಮಾಗಿ ಅವರವರ ಕೆಲಸವನ್ನು ಓದ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ? ಬೆಳಿಗ್ಗೆ 7:30-8 ಗಂಟೆಗೆ ಹೇಳ್ತಾರೆ. ಮತ್ತೆ ಕಾಫಿ ಕುಡಿದು ತಿಂಡಿ ತಿಂದು ಕಾಲೇಜಿಗೆ ಹೋಗ್ತಾರೆ. ದೇವರ ಮನೆಗೊಂದು ಹೋಗೋದಿಲ್ಲ. ದೇವರ ಕೊನೆಗೆ ಯಾರು ಹೋಗೋದು? ಮುದುಕರಾದ ಅಪ್ಪ ಅಮ್ಮ. ದೇವರಿಗೆ ದೀಪ ಹಚ್ಚೋದು ಯಾರು? ಅಪ್ಪ ಅಮ್ಮ. ಎಲ್ಲೋ ಅಪ್ಪ. ಸಂಜೆ ಬರೋದು ಎಷ್ಟು ಗಂಟೆಗೆ? ಒಂದು 5-5:30 ಬರ್ತಾರೆ. ಮತ್ತೆ ತುಂಬ ಓದಲಿಕ್ಕೆ ಇರ್ತದೆ ಅವರಿಗೆ, ಪುರುಸೋತೇ ಇಲ್ಲ. ರಾತ್ರಿ ಓದ್ತಾ ಇರ್ತಾರೆ, ಸ್ವಲ್ಪ ಮೊಬೈಲ್ ನೋಡ್ತಾರೆ, ಓದ್ತಾ ಇರ್ತಾರೆ. 10-11 ಗಂಟೆ ಮಲಗ್ತಾರೆ. ದೇವರೆಂಬ ಸುದ್ದಿಯೇ ಇಲ್ಲ. ಮತ್ತು ಎಲ್ಲ ಉಂಟು, ದೇವರು ಒಂದಿಲ್ಲ ನೋಡಿ. ಏನು ಪ್ರಯೋಜನ? ಯಾವ ಕರ್ಮಕ್ಕೆ ಓದುದು? ದೇವರು ಎಂಬ ಪ್ರಜ್ಞೆ ಇಲ್ಲದ್ರೆ ಏನು ಈ ಸಮಾಜ ಹಾಳಾಗ್ತಾ ಇರುವುದೇ ಹೀಗೆ. ನೀವು ರಾಜಾಂಗಣಕ್ಕೆ ಹೋಗಿ ಅಥವಾ ಕನ್ನರ್ಪಾಡಿಗೆ ಬನ್ನಿ, ಇಲ್ಲ ಇನ್ನು ಉದ್ಯಾವರಕ್ಕೆ ಹೋಗಿ, ಇನ್ನು ಎಲ್ಲೇ ಬೇಕಾದರೂ ಹೋಗಿ, ಅಲ್ಲಿ ಬರುವವರು ಯಾರು ಗೊತ್ತಾ? 50-60 ಆದವರೇ, 60ರ ಮೇಲೆ ಇರುವವರೇ ಬರೋದು. 20-25 ವರ್ಷ ಮಕ್ಕಳು ಯಾರು ಬರುವುದೇ ಇಲ್ಲ. ಈಗ ಒಬ್ಬ ಬಂದಿದ್ದಾನೆ ಇಲ್ಲಿ, 20-25 ವರ್ಷದ ಮಕ್ಕಳು ಬರುವುದೇ ಇಲ್ಲ. ಯಾಕಂದರೆ ಅವರಿಗೆ ದೇವರೆಂಬ ಕಲ್ಪನೆ, ದೇವರು ಎಂಬ ಪ್ರಜ್ಞೆ ಇಲ್ಲ. ಈಗ ದೇವರು ಬೇಡವೇ ಬೇಡ, ಯಾವುದೋ ಒಂದು ಲೌಕಿಕ ಪದಾರ್ಥವನ್ನು ನೋಡಿ ಅದರಲ್ಲಿ ನಾವು ಬಿದ್ದು ಬಿಟ್ಟಿದ್ದೇವೆ. ಅದೇ ಭರತ ಹಾಗಿರಲಿಲ್ಲಂತೆ. ಭರತಂ ಭರಿತಂ ಗುಣ, ಭಕ್ತಿಯಾದಿ ಗುಣಗಳಿಂದ ಬೇಕಾದಷ್ಟು ಸಂಪತ್ತಿದ್ರೂ ಕೂಡ ರಾಮನಲ್ಲಿ ವಿಶೇಷ ಪ್ರೀತಿಯನ್ನು ಮಾಡ್ತಾ ಇದ್ದ. ಆದ್ದರಿಂದ ಅವನು ಭರತ. ಆದ್ದರಿಂದ ನಮ್ಮ ಮಕ್ಕಳು ಲೋಕಕ್ಕೆ ಕಾಲಿಡುವಾಗ, ತಾಯಿಯ ಗರ್ಭದಲ್ಲಿರುವಾಗ ಶ್ರೀರಾಮಚಂದ್ರಾಯ ನಮಃ, ಶ್ರೀ ಲಕ್ಷ್ಮಣಾಯ ನಮಃ, ಶ್ರೀ ಭರತಾಯ ನಮಃ, ಶ್ರೀ ಶತ್ರುಘ್ನಾಯ ನಮಃ ಅಂತ ಪ್ರತಿನಿತ್ಯ ಉಪಾಸನೆ ಮಾಡೋಣ. ಪರಿಣಾಮ ನಮ್ಮ ಮಕ್ಕಳಲ್ಲೂ ಕೂಡ ಒಳ್ಳೆಯ ಗುಣ ಬರ್ತದೆ. ಕೇವಲ ವಿದ್ಯೆ ಬರುವುದಿಲ್ಲ, ವಿದ್ಯೆಯ ಜೊತೆಗೆ ವಿನಯವೂ ಕೂಡ ಬರ್ತದೆ. ಲಕ್ಷ್ಮಣನನ್ನು ಉಪಾಸನೆ ಮಾಡಿದರೆ, ಭರತನನ್ನು ಉಪಾಸನೆ ಮಾಡಿದರೆ ವಿದ್ಯೆ, ಅದರ ಜೊತೆಗೆ ದೇವನ ಮೇಲೆ ಪ್ರೀತಿಯೂ ಬರ್ತದೆ. ಶತ್ರುಘ್ನನ್ನು ಉಪಾಸನೆ ಮಾಡಿದರೆ ಕೆಟ್ಟವರ ಜೊತೆಗೆ ಹೋಗದಂಥ ಬುದ್ಧಿ ಬರ್ತದೆ. ಈ ರೀತಿಯಾಗಿ ನಮ್ಮ ಮಕ್ಕಳಲ್ಲಿ 4 ರಾಮಾಯಣದ 4 ಆ ನಾಯಕರನ್ನು ಚಿಂತನೆ ಮಾಡ್ತಾ ನಮ್ಮ ಮಕ್ಕಳನ್ನು ಬೆಳೆಸೋಣ. ಲೋಕಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಅವರು ಹೊರಗೆ ಬರ್ತಾರೆ. ಸತ್ಪ್ರಜೆಗಳಾಗಿ ಹೊರಗೆ ಬರ್ತಾರೆ. ತಂದೆಯ ಮೇಲೆ ತುಂಬ ಪ್ರೀತಿ ಇರ್ತದೆ. ಒಂದು 2-3 ದಿವಸದ ಹಿಂದೆ ಒಬ್ಬರು ತೀರಿ ಹೋದರು ಮೈಸೂರಿನಲ್ಲಿ. ಮಗ ಅಮೇರಿಕದಲ್ಲಿದ್ದ. ತಂದೆ ತೀರಿ ಹೋದ್ರು ಅಂತ ಗೊತ್ತಾಯ್ತು. ಕೂಡಲೇ ಟಿಕೆಟ್ ಮಾಡಬೇಕು, ತುಂಬ ಪ್ರಯತ್ನ ಪಟ್ಟರು, ಮಾಡಿ ಬಂದರು.
ಹೋದದ್ದು ಸ್ವಲ್ಪ ದಿವಸ ಹಿಂದೆ ಮಾತ್ರ ಅಮೇರಿಕಕ್ಕೆ. ತಂದೆ ಹುಷಾರಿದ್ದಾರೆ ಎಂಬುದಕ್ಕೆ ಹೋದದ್ದು. ತಂದೆ ತೀರಿ ಹೋದ್ರು, ಇದ್ದಕ್ಕಿದ್ದಂತೆ ತೀರಿ ಹೋದರು. ಕೂಡಲೇ ಫ್ಲೈಟ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಿರಬೇಕು. ಓದುವುದು ದೊಡ್ಡದಲ್ಲ, ಓದಿ ಲಕ್ಷಣವಾದ ಗುಣಗಳಿಂದ ಕೂಡುವುದಂತ ದೊಡ್ಡದು. ಈ ರೀತಿಯಾದ ಗುಣ ಬರಬೇಕು. ಈ 4 ವ್ಯಕ್ತಿಗಳನ್ನು ಪ್ರತಿನಿತ್ಯ ನಮ್ಮ ನಿಮ್ಮ ಇವತ್ತಿನಿಂದಲೇ ಚಿಂತನೆ ಮಾಡೋಣ. ನಮಗೆ ಮಕ್ಕಳಾಗಿರ್ಬೋದು, ಇನ್ನು ನಮ್ಮ ಮಕ್ಕಳಿಗೆ ಮಕ್ಕಳಾಗಲಿಕ್ಕೆ ಉಂಟು. ಆವಾಗ ನಾವಿರ್ತೇವೋ ಇಲ್ಲೋ ಮುಂದಿನ ವಿಷಯ. ಆದರೆ ನಮ್ಮ ಮನೆಯಲ್ಲಿ ಒಬ್ಬ ಒಳ್ಳೆಯ ಪ್ರಜೆ ಬರ್ತಾನೆ, ಆ ಪುಣ್ಯ ನಮಗೆ ಬರ್ತದೆ. ಈಗ ಯಾರೋ ಮುತ್ತಜ್ಜ ಎಲ್ಲ ಇದ್ದಾರೆ, ನೀವು ನೋಡಲಿಲ್ಲ ಅವರನ್ನು. ಆದರೆ ಇವತ್ತು ಪ್ರವಚನ ಕೇಳಿದ ಪುಣ್ಯ ಉಂಟಲ್ವಾ, ನಿಮ್ಮ ಮುತ್ತಜ್ಜನಿಗೆ ಹೋಗ್ತದೆ, ಅವನ ಅಜ್ಜನಿಗೆ ಹೋಗ್ತದೆ, ಅವನ ಅಜ್ಜನಿಗೆ ಹೋಗ್ತದೆ. ಅವರು ಚಪ್ಪಾಳೆ ತಟ್ತಾ ಇರ್ತಾರಂತೆ. ಒಳ್ಳೆಯ ಭಗವದ್ ಭಕ್ತ ನನ್ನ ಮನೆಯಲ್ಲಿ ಬಂದ ಅಂತ ಅವರು ಚಪ್ಪಾಳೆ ತಟ್ತಾ ಇರ್ತಾರಂತೆ. ಆದ್ದರಿಂದ ಇನ್ನು ನಾವು ಮಕ್ಕಳನ್ನು ಮಕ್ಕಳನ್ನು ನೋಡ್ತೇವೆ, ಅವರ ಮದುವೆಯನ್ನು ನೋಡ್ತೇವಿಲ್ಲ, ಮುಂದಿನ ವಿಷಯ, ಅದು ನಮಗೆ ಬೇಡ ಈಗ. ಆದರೆ ಅಂಥ ಮಕ್ಕಳು ನಮ್ಮ ಮನೆಯಲ್ಲಿ ಬರಲಿ ಅಂತ ಇವತ್ತಿನಿಂದಲೇ ಚಿಂತನೆ ಮಾಡೋಣ. ಒಳ್ಳೆಯ ಪ್ರಜೆಗಳು ನಮ್ಮ ಮನೆಯಲ್ಲಿ ಬರ್ತಾರೆ, ಅವರು ಒಂದು ದೇವರಿಗೆ ಒಂದು ದೀಪ ಹಚ್ಚಿದರೆ ಅದರ ಪುಣ್ಯ ನಮಗೂ ಕೂಡ ದೇವರು ತಂದು ಕೊಡ್ತಾನೆ. ಅದಕ್ಕೋಸ್ಕರನೇ ಮಕ್ಕಳು ಬೇಕಂತ ಬಯಸುವುದು. ಅದಕ್ಕೋಸ್ಕರ ನಮ್ಮನ್ನು ಸಾಯುವಾಗ ಕಾಪಾಡಬೇಕಂತ ಮಕ್ಕಳನ್ನು ಬಯಸಬಾರ್ದಂತೆ. ಅವರು ಕಾಪಾಡ್ತಾ ಇರಲಿಲ್ಲ ಮುಂದಿನ ವಿಷಯ. ಆದರೆ ದೇವರಿಗೆ ಆರಾಧನೆ ಮಾಡುವ ಮಗು ಬರಬೇಕು ಎನ್ನುವ ಕಾರಣಕ್ಕೆ ನಾವು ಮಕ್ಕಳನ್ನು ಬಯಸಬೇಕು. ಅಂತಹ 4 ಜನ ಮಕ್ಕಳು ಹುಟ್ಟಿದ್ರು. ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ವಿರಮಾಯ ನಮಃ, ವಿಶೇಷವಾಗಿ ಆನಂದವನ್ನು ಕೊಡುವವನದಿಂದ ಅವನು ರಾಮ. ರಾಮೋ ವಿರಾಮೋ ಅಂತ ಬರ್ತದೆ. ವಿರಮಾಯ, ಶ್ರೀ ವಿರಮಾಯ ನಮಃ, ಶ್ರೀ ವಿಶೇಷವಾಗಿ ಆನಂದವನ್ನು ಕೊಡುವವ. ಈ ರೀತಿಯಾಗಿ ಅಂತಹ ರಾಮ ಬೆಳೆದ. ನಿರೀಕ್ಷ ನಿತ್ಯಂ ಚತುರಾ ಕುಮಾರನ್ ಪಿತಾಮುದಂ ಸಂತತಮಾಪಚೋಚ್ಚಂ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್. ರಾಮ ಬೆಳೆದ ಅಂತ ಹೇಳ್ತಾರೆ. ರಾಮ ಬೆಳೆಯುವುದಂದ್ರೆ ಏನಪ್ಪ? ದೇವರು ಬೆಳೆಯುವುದಂತ ಉಂಟಾ? ದೇವರು ಯಾವತ್ತಿದ್ರೂ ಒಂದೇ, ಇಲ್ಲದ ದೇವ ಆಗುವುದಾಗಿದೆ. ನಾವು ನಮ್ಮ ಥರನೇ ಮನುಷ್ಯನಾಗ್ಬೋದು. ಅದಕ್ಕೆ ಹೇಳ್ತಾರೆ ಬೆಳೆದ ಹೇಳಿದರೆ ಅವನ ಹೆಸರಿನಲ್ಲಿ ಅಡಕವಾಗಿ ಉಂಟು ನೋಡಿ. ಚಂದ್ರನ ಇಲ್ಲಿಂದ ನೋಡ್ತೀರಿ ನೀವು. ನೋಡುವಾಗ ಎಷ್ಟಿದ್ದಾನೆ ಕೇಳಿದರೆ ಒಂದು ಇಷ್ಟಿದ್ದಾನೆ ಅಂತ ಹೇಳ್ತೀರಿ ನೀವು. ನಮ್ಮ ಕೈಯ ಇದರಷ್ಟು ಇದ್ದಾನೆ ಅಂತ ಹೇಳ್ಬೋದು. ಮತ್ತು ಅಲ್ಲ ಅಷ್ಟೇನ ಕೇಳಿದರೆ ವಿಮಾನಕ್ಕೆ ಹೋಗಿ, ವಿಮಾನದಲ್ಲಿ ಹೋಗೋ ಚಂದ್ರನ ನೋಡಿ, ಸ್ವಲ್ಪ ದೊಡ್ಡದಾಗಿ ಕಾಣ್ತಾನೆ. ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಹೋದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣ್ತಾನೆ. ತುಂಬ ಹತ್ತಿರಕ್ಕೆ ಹೋದರೆ 40,000 ಯೋಜನದಷ್ಟು ಚಂದ್ರ ಇದ್ದಾನೆ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಅಂದರೆ ನಿಮಗೆ ಇಲ್ಲಿ ನೋಡುವಾಗ ಇಷ್ಟು ಚಿಕ್ಕ ಚಂದ್ರ, ವಿಮಾನದಲ್ಲಿ ಹೋಗುವಾಗ ಸ್ವಲ್ಪ ದೊಡ್ಡದಾಗಿ ಕಾಣ್ತಾನೆ, ಇನ್ನೂ ಹತ್ತಿರಕ್ಕೆ ಹೋದರೆ ಇನ್ನೂ ದೊಡ್ಡದಾಗಿ ಕಾಣ್ತಾನೆ. ಈ ರೀತಿಯಾಗಿ ಚಂದ್ರ ಬೆಳೆಯುವುದಂದರೆ, ಆಗ ಚಂದ್ರ ಇಲ್ಲಿ ಎಷ್ಟು ದೊಡ್ಡದಿರಲಿಲ್ವ ಕೇಳಿದೆ, ಇಲ್ಲಿಯೂ ಅಷ್ಟೇ ದೊಡ್ಡದಿದ್ದ, ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಅಷ್ಟೇ. ಅದೇ ರೀತಿಯಾಗಿ ರಾಮ ಬೆಳೆದ ಹೇಳಿದರೆ ಅದು ಹೇಗೆ ಕೇಳಿದರೆ ನಮ್ಮ ಕಣ್ಣಿಗೆ ಬೆಳೆದಂತೆ ಕಾಣುವುದು. ರಾಮಚಂದ್ರ ಒಂದೇ ರೀತಿಯಾಗಿದ್ದ, ಚಂದ್ರ ಹೇಗೆ ಒಂದೇ ರೀತಿಯಾಗಿ ಇದ್ನೋ ಅದೇ ರೀತಿಯಾಗಿ ರಾಮನು ಒಂದೇ ರೀತಿಯಾಗಿ ಇತ್ತಿದ್ದ. ಅದು ನೋಡುವವರ ಕಣ್ಣಿಗೆ ಬೆಳೆದಂತೆ ಕಾಣ್ತಾ ಇತ್ತು. ಮಂದ ದೃಷ್ಟಿ, ಮಂದರಾದ ನಮಗೆ ನಿಮಗೆ ಎಲ್ಲ ರಾಮ ಬೆಳೆಯುವಂತೆ ಚಿಕ್ಕವ ದೊಡ್ಡವನಾದ ಯಾರಿಗೆ? ಮಂದರಿಗೆ. ಆದರೆ ನಿಜವಾಗಿ ರಾಮ ಒಂದೇ ರೀತಿಯಾಗಿ ಇದ್ದ. ಅಂತಹ 4 ಮಕ್ಕಳನ್ನು ನೋಡಿ ಭರತ ತುಂಬ ಸಂತೋಷ ಪಡ್ತಾ ಇದ್ದ. ಅದರಲ್ಲೂ ವಿಶೇಷವಾಗಿ ರಾಮನ ಮುಖವನ್ನು ನೋಡಿ ವಿಶೇಷವಾಗಿ ತೃಪ್ತಿಯನ್ನು ಹೊಂದ್ತಾ ಇದ್ದ ಎಂಬುದಾಗಿ ತಿಳಿಸ್ತಾರೆ. ಅಂತಹ ಮುಂದೆ ಒಂದು ದಿವಸ ರಾಮನ ಹತ್ತಿರ ವಿಶ್ವಾಮಿತ್ರರು ಬಂದರು. ದಶರಥ ಸಿಕ್ಕಿದ. ಬಂದದ್ದು ತುಂಬ ಸಂತೋಷ ಆಯಿತು ಅಂತ ಹೇಳಿದ ಮೇಲೆ ನನಗಿಂದ ಒಂದು ಕೆಲಸ ಆಗಬೇಕಂದ ವಿಶ್ವಾಮಿತ್ರ ಅಂದರು. ಏನು ಕೆಲಸ ಅಂತ ಕೇಳಲಿಲ್ಲ ಇವ ಪುಣ್ಯಾತ್ಮ. ಯಾವತ್ತು ಅಧಿಕಾರ ಉಂಟಂತ ಒಬ್ಬರು ಕೇಳದೆ ನಾವು ಏನು ಹೇಳಲಿಕ್ಕೆ ಹೋಗಬಾರ್ದು. ಈ ಅಂಶ ಇದರಿಂದ ತಿಳಿತದೆ. ನನಗೊಂದು ಕೆಲಸ ಆಗಬೇಕಂದ್ರು ವಿಶ್ವಾಮಿತ್ರರು. ಸರಿ, ಓಕೆ, ನಿಮಗೆ ಏನು ಬೇಕು ಅದನ್ನೆಲ್ಲ ನಾನು ಕೊಡ್ತೇನೆ, ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂದರು. ತಪ್ಪುವುದಿಲ್ಲ, ಸತ್ಯ ಹರಿಶ್ಚಂದ್ರನ ವಂಶದಲ್ಲಿ ಬಂದವ ನಾನು, ಮಾತಿಗೆ ತಪ್ಪುವುದಿಲ್ಲ ಅಂದ ದಶರಥ. ರಾಮನನ್ನು ಕಳಿಸಿಕೊಡು ಅಂದ. ಕಂಗ ತಲೆದೆರಿಗೆ ಬಿದ್ದು ರಾಮನನ್ನು ಕಳಿಸಿಕೊಡು ಅಂದ.
ಅದಕ್ಕೆ ಯಾವತ್ತು ಇನ್ನೊಬ್ಬರು ಹೇಳದೆ ಗಡಿಬಿಡಿ ಮಾಡಬಾರ್ದು. ಗಡಿಬಿಡಿ ಮಾಡಿದರೆ ಹೀಗೆ ಆಗೋದು. ದಶರಥ ನಮಗೆ ಒಂದೊಂದು ಸಂದೇಶ ಇದು ರಾಮಾಯಣದ್ದು, ಅದು ಕಥೆ ಅಲ್ಲ, ನಮಗೊಂದು ಸಂದೇಶ. ನಮ್ಮಲ್ಲಿ ಬೇಕಾದಷ್ಟು ಸವಲತ್ತುಗಳು ಉಂಟಂತ ಇದ್ದಕ್ಕಿದ್ದ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳೋದಲ್ಲ. ಮತ್ತೆ ಮತ್ತೆ ಎಲ್ಲ ಖಜಾನೆ ಖಾಲಿ. ಖಜಾನೆಯಲ್ಲಿ ಉಂಟ ಇಲ್ಲೋ ಮೊದಲು ನೋಡ್ಕೊಳ್ಬೇಕು ನಾವು. ಖಜಾನೆಯಲ್ಲಿ ಇಲ್ಲದೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಹೇಳಿ ಎಲ್ಲ ಕೊಟ್ಟು ಬಿಟ್ರೆ ಮತ್ತೆ ಖಜಾನೆ ಖಾಲಿ. ಮತ್ತೆ ಪುನಃ ಕೇಂದ್ರಕ್ಕೆ ಓಡಬೇಕಾಗ್ತದೆ. ಮತ್ತೆ ಕೇಂದ್ರದವರು ಕೊಡಲಿಲ್ಲ ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಕೇಂದ್ರದವರು ಪಾಸೇ ಮಾಡಲಿಲ್ಲ, ನಾನು ಅಮಿತ್ ಶಾನ್ನು ಭೇಟಿಯಾಗಿ ಬಂದಿದ್ದೇನೆ, ನಾನು ಅವರನ್ನು ಭೇಟಿಯಾಗಿ ಬಂದು ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಸಮಸ್ಯೆ ಇದು. ಹೀಗಲ್ಲ, ಅದಕ್ಕೆ ಮೊದಲು ನೋಡ್ಕೊಳ್ಬೇಕು. ನಮಗೆ ಹೇಳಲಿಕ್ಕೆ ಮಾತು ಕೊಡುವಾಗ ಆಗ್ತದೋ ಇಲ್ವೋ ಅದು ಮೊದಲು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಈ ದಶರಥ ನೋಡಿ, ರಾಜನಾದವ ಹೇಗಿರಬೇಕೆನ್ನುವುದು ರಾಮಾಯಣ ತಿಳಿಸಿಕೊಡ್ತದೆ. ಇದು ಕೇವಲ ಕಥೆ ಅಲ್ಲ, ನಮ್ಮ ನಿಮ್ಮ ಕಥೆಯೇ. ಅವ ಮಾತು ಕೊಟ್ಟು ಬಿಟ್ಟ. ಈಗ ಹೇಳ್ತಾರೆ ಅದೊಂದು ಬಿಟ್ಟು ಬೇರೆ ಕೇಳಿ ಅಂತ ಹೇಳ್ತಾರೆ ದಶರಥ. ಕೊಡ್ತೀಯಾ ಇಲ್ವಾ? ಇಲ್ಲದೆ ಈ ಋಷಿಗೆ ಅವಮಾನ ಮಾಡಿದಾಗೆ ಕೊಡ್ತೀಯ. ಜೋರು ಸಿಟ್ಟು ಬಂದು ವಿಶ್ವಾಮಿತ್ರರಿಗೆ. ಬೊಬ್ಬೆ ಹೊಡಿತಾನೆ, ನಾನು ಬರ್ತೇನೆ ಎಲ್ಲ ಹೇಳ್ತಾನೆ. ರಾಮಚಂದ್ರ ಇನ್ನು ಚಿಕ್ಕ ಮಗು, ಆಗುವುದಿಲ್ಲ ಎಲ್ಲ ಹೇಳ್ತಾನೆ. ಸಾಧ್ಯವೇ ಇಲ್ಲ, ನನಗೆ ರಾಮನೇ ಬೇಕು, ನೀನು ಬೇಡ, ನನಗೆ ರಾಮ ಒಬ್ಬ ಸಾಕು, ನಾನು ಅಷ್ಟು ಸೈನ್ಯ ಆ ಮಾರೀಚ ಸುಬಾವು ತಾಟಕೆಯನ್ನು ಕೊಡಲಿಕ್ಕೆ ರಾಮ ಸಮರ್ಥ ಅಲ್ಲ, ಅವ ಇನ್ನೂ ಬೆಳಿಲಿಲ್ಲ, ನಂಗೆ ಸಂಬಂಧ ಇಲ್ಲ, ನನಗೆ ಅವನೇ ಬೇಕು, ಅವನೇ ಬೇಕು. ಅಷ್ಟೊತ್ತಿಗೆ ವಸಿಷ್ಠರು ಬರ್ತಾರೆ, ದಶರಥರಿಗೆ ಬೋಧನೆ ಮಾಡ್ತಾರೆ, ಕಳಿಸಿಕೊಡು, ವಿಶ್ವಾಮಿತ್ರ ಕಳಿಸಿಕೊಡು, ಯಾವುದೇ ರೀತಿಯಾದಂಥ ತೊಂದರೆ ರಾಮನಿಗೆ ಆಗುವುದಿಲ್ಲ ಹೇಳ್ತಾನೆ. ರಾಮನ ಜೊತೆಗೆ ಲಕ್ಷ್ಮಣನೂ ಬರ್ತೇನೆ ಹೇಳ್ತಾನೆ. ರಾಮ ಲಕ್ಷ್ಮಣರಿಬ್ಬರೂ ಕೂಡ ವಿಶ್ವಾಮಿತ್ರರ ಜೊತೆಗೆ ಹೋಗ್ತಾರೆ. ಹೋಗಿ ಅಲ್ಲಿ ಒಮ್ಮೆ ವಿಶ್ವಾಮಿತ್ರರು ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಬಲ ಮತ್ತು ಅತಿಬಲ ಎನ್ನುವ ಮಂತ್ರ. ರಾಮನಿಗೆ ಗೊತ್ತಿಲ್ವೋ ಮಂತ್ರ ಕೇಳಿದೆ, ಗೊತ್ತು, ಆದರೂ ವಿಶ್ವಾಮಿತ್ರರಿಂದ ಉಪದೇಶ ಪಡೆದುಕೊಳ್ತಾನೆ. ಒಂದು ಕಾರಣ, ಯಾವುದೇ ಮಂತ್ರವನ್ನು ಜಪ ಮಾಡುವಾಗ ಗುರುಮುಖೆಯನ್ನೇ ಬರಬೇಕು. ನೇರವಾಗಿ ನನಗೆ ಕನ್ನಡ ಓದಲಿಕ್ಕೆ ಬರ್ತದೆ, ನನಗೆ ಸಂಸ್ಕೃತ ಓದಲಿಕ್ಕೆ ಬರ್ತದೆ, ನೇರವಾಗಿ ನಾವೇ ಪಾರಾಯಣ ಮಾಡಲಿಕ್ಕೆ ಶುರು ಮಾಡುವುದಲ್ಲ, ಅದು ಗುರುಮುಖದಿಂದ ಬರಬೇಕೆಂಬ ಸಂದೇಶವನ್ನು ರಾಮ ತೋರಿಸಿಕೊಡ್ತಾ ಇದ್ದಾನೆ. ಅನುಗ್ರಹ ಅರ್ಥಂ ಸರುಷೇರವಾಪ ಸ ಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ ವವಂದಿರೇ ಬ್ರಹ್ಮ ಮುಖ ಸುರೇಶ ಸಮಸ್ತ ರೂಪ ಪ್ರಕಟ ಸಮೇತ್ಯ. ಋಷಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ರಾಮ ಆ ಋಷಿಯಿಂದ ಮಂತ್ರವನ್ನು ತೆಗೆದುಕೊಂಡ. ಅನಂತಂ ವಿಷ್ಣು ಸನ್ನಿಧೌ ಅಂತ ಒಂದು ಮಾತು. ಜಪ ಮಾಡುವಾಗ ದೇವರ ಕೋಣೆಯಲ್ಲೇ ನಾವು ಕೂತ್ಕೊಂಡು ಜಪ ಮಾಡ್ತೇವೆ. ಯಾಕೆ? ಹಾಲಲ್ಲಿ ಕೂತ್ಕೊಂಡು ಜಪ ಮಾಡ್ಬೋದಲ್ಲ, ಅಥವಾ ಬೆಡ್ರೂಮಲ್ಲಿ ಕೂತ್ಕೊಂಡು ಜಪ ಮಾಡ್ಬೋದಲ್ಲ. ಕೆಲವರು ಪ್ರಶ್ನೆ ಆಗ್ತಾರೆ ಕ್ರಾಸ್, ದೇವರು ಎಲ್ಲ ಕಡೆಯಲ್ಲಿದ್ದಾನು, ಎಲ್ಲಿ ಬೇಕಾದ್ರೂ ನಾವು ಮಾಡ್ತೇವೆ, ನಾವು ತಿರುಗ್ತಾ ಮಾಡ್ತೇವೆ, ದೇವರು ಎಲ್ಲ ಕಡೆಯಲ್ಲಿದ್ದಾನಲ್ಲ ನಿಮ್ಮದು ಮಾಡಿ, ತಿರುಗ್ತಾ ಮಾಡಿ, ನೀವು ಮಲ್ಕೊಂಡು ಮಾಡಿ, ಸಂಬಂಧ ಇಲ್ಲ. ಮತ್ತು ದೇವರ ಕೋಣೆಯಲ್ಲಿ ಯಾಕೆ ಮಾಡಬೇಕಂತ ಹೇಳ್ತೀರಿ? ಅದಕ್ಕೆ ಕಾರಣ ಉಂಟು. ಅನಂತಂ ವಿಷ್ಣು ಸನ್ನಿಧೌ, ದೇವರ ಪ್ರತಿಮೆ ಅಂದರೆ ಸಾಲಿಗ್ರಾಮ ಶಿಲೆ, ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ನಾವು ಜಪ ಮಾಡಿದರೆ ಅದಕ್ಕೆ ಅನಂತ ಫಲ. ದೇವರ ಮುಂಭಾಗದಲ್ಲಿ ಅಂದರೆ ದೇವರ ಪ್ರತಿಮೆ, ಅಲ್ಲಿ ವಿಶೇಷ ಸನ್ನಿಧಾನ ಇರ್ತದೆ ದೇವರದ್ದು, ಅಲ್ಲಿ ನಾವು ಏನಾದರೂ ಸಾಧನೆ ಮಾಡಿದರೆ ವಿಶೇಷ ಫಲ ಬರ್ತದೆ. ಅದಕ್ಕೋಸ್ಕರ ದೇವಸ್ಥಾನಾದಿಗಳಲ್ಲಿ ದೇವರ ಕೋಣೆಯಲ್ಲಿ ನಾವು ಮಾಡುವಂಥ, ದೇವರು ಎಲ್ಲ ಕಡೆಯಲ್ಲಿ ಇದ್ದಾರೆ, ಇಲ್ಲ ಅಂತ ನಾವು ಹೇಳುವುದಿಲ್ಲ, ಆದರೆ ಅಲ್ಲಿ ಮಾಡಿದರೆ ವಿಶೇಷ ಫಲ ಬರ್ತದೆ ಎನ್ನುವ ಕಾರಣಕ್ಕೆ ಅಲ್ಲಿ ಮಾಡುವಂಥದ್ದು. ಈ ವಿಶ್ವಾಮಿತ್ರನಿಗೆ ಈಗ ದೇವರ ಕಿವಿಯಲ್ಲಿ ಹೇಳುವಂಥ ಯೋಗ ನೋಡಿ. ದೇವರಿಗೆ ಸಾಕ್ಷಾತ್ ಭಗವಂತ, ನಮಗಾದರೂ ಪ್ರತಿಮೆಗಳು, ಅವನಿಗೆ ಪ್ರತಿಮೆ ಇಲ್ಲ, ಸಾಕ್ಷಾತ್ ದೇವರೇ ಬಂದಿದ್ದಾನೆ. ಆ ದೇವರ ಕಿವಿಯಲ್ಲಿ ಆ ಮಂತ್ರವನ್ನು ಹೇಳುವ ಮೂಲಕ ಅನಂತ ಫಲ ಬರಲಿ ನಾನು ಜಪ ಮಾಡಿದ್ದಕ್ಕೆ ಎನ್ನುವ ಉದ್ದೇಶದಿಂದ ವಿಶ್ವಾಮಿತ್ರ, ಇದು ವಿಶ್ವಾಮಿತ್ರನಿಗೆ ಗೊತ್ತು, ನನಗೆ ಅನುಗ್ರಹ ಮಾಡಲಿಕ್ಕೋಸ್ಕರನೇ ರಾಮ ಬಂದದ್ದು ಎಂಬುದು ವಿಶ್ವಾಮಿತ್ರನಿಗೆ ಗೊತ್ತು. ಅದಕ್ಕೋಸ್ಕರ ಕಿವಿಯಲ್ಲಿ ಆ ಮಂತ್ರವನ್ನು ಹೇಳುವ ಮೂಲಕ ಅನಂತ ಫಲವನ್ನು ಪಡೆದುಕೊಳ್ಳಬೇಕೆನ್ನುವ ಉದ್ದೇಶದಿಂದ ವಿಶ್ವಾಮಿತ್ರ ರಾಮನಿಗೆ ಆ ಮಂತ್ರವನ್ನು ಹೇಳ್ತಾನೆ. ಅವನು ರಾಮ, ಅದಕ್ಕೋಸ್ಕರ ಅವನು ರಾಮ ಅಂತ ಕರೆಯುವಂಥ. ನಿತ್ಯ ಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋಸೋ ಯತೋ ವಿಭು ಅತೋಸ್ಯ ರಾಮ ಇತ್ಯಾಖ್ಯ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಅವನಿಗೆ ರಾಮ ಅಂತ ಯಾಕೆ ಹೆಸರು ಕೇಳಿದ್ರೆ, ರಾ ಆದಮೇಲೆ ಒಂದು ಆಕಾರ ಉಂಟು, ರಾ ಆದಮೇಲೆ ಒಂದು ಆಕಾರ ಉಂಟು, ಮಾ ಆದಮೇಲೆ ಒಂದು ಆಕಾರ ಉಂಟು.
ಎರಡು ಕಡೆ ಅಕಾರ ಉಂಟು. ಈ ರಾ ಅಕಾರ ಅಂದರೆ ಏನು ಕೇಳಿದರೆ ಆನಂದ ಸ್ವರೂಪಿ ಅಂತ ಅರ್ಥ. ಅಕಾರ ಹೇಳಿದರೆ ರಾ ರಾ ಹೇಳಿದರೆ ಸುಖ, ಒಳ್ಳೆಯ ಸುಖ ಇರುವವನು. ಮಾ ಹೇಳಿದರೆ ಒಳ್ಳೆಯ ಜ್ಞಾನ ಉಳ್ಳವನು. ಆನಂದ ಪರಿಪೂರ್ಣವಾದ ಜ್ಞಾನ ಆನಂದ ಪರಿಪೂರ್ಣವಾದ ಸುಖ ಸ್ವರೂಪಿಯಾದ ಜ್ಞಾನ ಉಳ್ಳವನು. ಚೆನ್ನಾಗಿ ಅಂದರೆ ಚೆನ್ನಾಗಿ ಸುಖ ಸ್ವರೂಪಿಯಾದ ಜ್ಞಾನ ಉಳ್ಳವನು. ಆದ್ದರಿಂದ ಅವನನ್ನು ರಾಮ ಅಂತ ಕರೆಯುವಂಥದ್ದು. ಆದ್ದರಿಂದ ಈ ರಾಮಚಂದ್ರನ ಮುಂದೆ ಇವರು ಉಪದೇಶ ಮಾಡುವುದರಿಂದ ಅವರಿಗೆ ಇನ್ನೂ ಅತಿಶಯವಾದ ಜ್ಞಾನ ಬರಲಿ, ಅತಿಶಯವಾದ ಸುಖ ಬರಲಿ ಎನ್ನುವ ಕಾರಣಕ್ಕೆ ಆ ರಾಮಚಂದ್ರ ವಿಶ್ವಾಮಿತ್ರರಿಂದ ಉಪದೇಶವನ್ನು ಪಡೆದುಕೊಂಡ. ಇದರ ಮೂಲಕ ಗುರುಮುಖೇನವೇ ನಾವು ಉಪದೇಶವನ್ನು ಪಡೆದುಕೊಳ್ಳಬೇಕು ಎಂಬ ಸಂದೇಶವನ್ನು ರಾಮಚಂದ್ರ ವಿಶ್ವಾಮಿತ್ರನ ಮೂಲಕ ಉಪದೇಶವನ್ನು ಪಡೆದುಕೊಳ್ಳುವ ಮೂಲಕ ತೋರಿಸ್ತಾ ಇದ್ದಾನೆ. ಮುಂದೆ ಅಂತಹ ರಾಮಚಂದ್ರ ಈಗ ಬಂದದ್ದು ಯಾಕೆ? ಯಜ್ಞವನ್ನು ಹಾಳು ಮಾಡ್ತಾ ಇದ್ರು, ಅವರನ್ನು ಸಂಹಾರ ಮಾಡಲಿಕ್ಕೆ ಬಂದದ್ದು. ಒಮ್ಮೆ ತಾಟಕ್ಕೆ ಸಿಕ್ಕಿದ್ದು. ವಿಶ್ವಾಮಿತ್ರರು ಅಂದರು, ಕೊಲ್ಲು ಅವಳನ್ನು ಅಂದರು. ರಾಮ ಅಂದ, ಅವಳೊಂದು ಹೆಣ್ಣು ಮಗು ಅಲ್ಲ ಅಂದ. ಹೆಣ್ಣು ಮಕ್ಕಳು ಅಬಲೆಯರು, ಅವರನ್ನು ಕೊಲ್ಲುವುದು ಸರಿಯಲ್ಲ ಅಲ್ವಾ ಅಂದ ರಾಮ. ವಿಶ್ವಾಮಿತ್ರ ತೆಪ್ಪಗಿದ್ದರು. ರಾಮಚಂದ್ರನಿಗೆ ಗೊತ್ತು, ಆದರೂ ಒಂದು ನೀತಿಯನ್ನು ತೋರಿಸ್ಲಿಕ್ಕೆ ಇಲ್ಲೊಂದು ನೀತಿ ಉಂಟು. ತೆಪ್ಪಗೆ ಕೂತ್ಕೊಂಡ ರಾಮ. ವಿಶ್ವಾಮಿತ್ರ ತೆಪ್ಪ ಕೂತ್ಕೊಂಡು ಯಜ್ಞ ಮಾಡಲಿಕ್ಕೆ ಶುರು ಮಾಡಿದರು. ಮಧ್ಯಾಹ್ನದಿಂದ ಸಂಜೆ ತನಕ ಯುದ್ಧ ನಡೀತಾ ಉಂಟು. ಯುದ್ಧ ಆಗ್ತಾನೆ ಉಂಟು. ಇವನು ಒಂದು ಬಾಣ ಪ್ರಯೋಗ ಮಾಡೋದು, ಅವಳು ಮರು ಬಾಣ ಪ್ರಯೋಗ ಮಾಡೋದು, ಯುದ್ಧ ನಿಲ್ತಾ ಇಲ್ಲ. ವಿಶ್ವಾಮಿತ್ರರು ಅಂದರು, ರಾಮ ಏನಂದಿ ನೀನು? ಅಬಲೆ ಅಂದಿ ಅವಳನ್ನು. ಅಬಲೆಯರು ಹೀಗಿರ್ತಾರಾ? ಇಷ್ಟು ಘೋರವಾಗಿ ಅವ್ರಿಗೆ ಯುದ್ಧ ಮಾಡಲಿಕ್ಕೆ ಆಗ್ತದಾ ಅಂತ ವಿಶ್ವಾಮಿತ್ರ ಕೇಳಿದರು. ಅಂದರೆ ಯಾವತ್ತೂ ಕೂಡ ಗಡಿಬಿಡಿ ಮಾಡಬಾರ್ದು ಎನ್ನುವುದನ್ನು ರಾಮ ತೋರಿಸ್ತಾ ಇದ್ದಾನೆ. ಸೀದಾ ಕೊಲ್ಲುವುದಲ್ಲ, ಸ್ವಲ್ಪ ನೋಡಬೇಕು ಅವಳು ಅಬಲೆಯ ಹೌದಾ ಅಲ್ಲೊಂದು ಯುದ್ಧ ಮಾಡಿ ಪರೀಕ್ಷೆ ಮಾಡಬೇಕು. ಯಾವುದೇ ಒಂದು ಪರೀಕ್ಷೆ ಮಾಡದೆ ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ ಎಂಬ ಸಂದೇಶವನ್ನು ತಾಟಕೆಯನ್ನು ಸಂಹಾರ ಮಾಡುವ ಮೂಲಕ ತೋರಿಸ್ತಾ ಇದ್ದಾನೆ. ಇವಳು ಅಬಲೆ ಅಂತೀಯಲ್ವಾ, ಇವಳು ಅಬಲೆನಾ ಅಂತ ಕೇಳಿದರು. ರಾಮಚಂದ್ರ ಸುಮ್ಮನೆ ಇದ್ದ. ನೋಡು ರಾಮ, ಪ್ರದೋಷ ಕಾಲ ಬರ್ತಾ ಉಂಟು. ಪ್ರದೋಷ ಕಾಲ ಅಂದರೆ ಮುಸ್ಸಂಜೆ ಕಾಲ. ಸೂರ್ಯೋದಯಕ್ಕಿಂತ 1 ಗಂಟೆ 1.25 ಗಂಟೆ ಮುಂಚೆ, ಸೂರ್ಯಾಸ್ತಕ್ಕಿಂತ 3/4 ಗಂಟೆ ಮುಂಚೆ. ಈಗ ಒಂದು 6:30ಗೆ ಸೂರ್ಯಾಸ್ತ ಆದರೆ ಒಂದು 5:45ಕ್ಕೆ ಪ್ರದೋಷ ಕಾಲ ಶುರು ಆಗ್ತದೆ. ಈ ಹೊತ್ತಿಗೆ ರಾಕ್ಷಸರಿಗೆ ಶಕ್ತಿ ಜಾಸ್ತಿ ಆಗ್ತದೆ, ರಾಕ್ಷಸರ ಶಕ್ತಿ ವರ್ಧಿಸ್ತದೆ. ರಾಮ, ಪ್ರದೋಷ ಕಾಲ ಬರ್ತಾ ಉಂಟು, ಬೇಗ ಸಂಹಾರ ಮಾಡು, ಇಲ್ಲದಿದ್ದರೆ ಅವಳ ಶಕ್ತಿ ಜಾಸ್ತಿ ಆಗ್ತದೆ ಅಂತ ರಾಮನ ಹತ್ರ ವಿಶ್ವಾಮಿತ್ರರು ಹೇಳ್ತಾರೆ. ಪ್ರದೋಷ ಕಾಲದಲ್ಲಿ ರಾಕ್ಷಸರಿಗೆ ಶಕ್ತಿ ಜಾಸ್ತಿ. ರಾಕ್ಷಸರ ಆಕ್ರಮಣ ಮನೆಗೆ ಆಗಬೇಕಂತ ಇದ್ದರೆ ನಾವು ಪ್ರದೋಷ ಕಾಲದಲ್ಲಿ ಏನು ಮಾಡಬೇಕು? ಜಪ ಮಾಡಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಮತ್ತು ದೇವರ ದೀಪವನ್ನು ಮನೆಯಲ್ಲಿ ಹಚ್ಚಬಾರ್ದು, ಶಂಖವನ್ನು ಊದಬಾರ್ದು, ಪೂಜೆಯನ್ನು ಮಾಡಬಾರ್ದು ಮನೆಯಲ್ಲಿ. ಪ್ರದೋಷ ಕಾಲದಲ್ಲಿ ಮನೆಯಲ್ಲಿ ರಾಕ್ಷಸ ಶಕ್ತಿ ಹೆಚ್ಚಾಗಬೇಕಿದ್ರೆ ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಇದೆಲ್ಲ ಮಾಡಿದರೆ ರಾಕ್ಷಸ ಶಕ್ತಿ ಹೆಚ್ಚಾಗುವುದಿಲ್ಲ. ಈ ಪ್ರದೋಷ ಕಾಲದಲ್ಲಿ ರಾಕ್ಷಸರಿಗೆ ಶಕ್ತಿ ಜಾಸ್ತಿ. ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತಿಗೂ ಬಂದದ್ದು ಮುಸ್ಸಂಜೆ ಹೊತ್ತಿನಲ್ಲಿ ದೇವರ ದೀಪ ಹಚ್ಚಿ, ಶಂಖ ಊದಿ, ಮನೆಯಲ್ಲಿ ಭಜನೆ ಮಾಡಿ, ಹಿಂದೆಲ್ಲ ಕಂಚಿನ ತಾಳ ಹಿಡ್ಕೊಂಡು ಭಜನೆ ಮಾಡ್ತಾ ಇದ್ರು. ಈಗ ತಾಳವೂ ಇಲ್ಲ, ಗಂಟೆಯೂ ಇಲ್ಲ. ಮತ್ತು ಅದರ ಬದಲು ಏನುಂಟು ಕೇಳಿದೆ? ಸೌಂಡ್. ತಾಳದ ಸೌಂಡ್ ಇಲ್ಲ, ಟಿ ವಿಯ ಸೌಂಡ್. ಈಗ 6 ಗಂಟೆ ಆದರೆ ಟಿ ವಿಯ ಸೌಂಡ್. ಟಿ ವಿ ಹಾಕೊಂಡ, ಗಟ್ಟಿ ವಾಲ್ಯೂಮ್ ಇಟ್ಟ, ಪಕ್ಕದ ಮನೆಯವರಿಗೂ ಕೇಳ್ತದೆ ಬೇಕಾದ್ರೆ ಅಷ್ಟು ಗಟ್ಟಿ ವಾಲ್ಯೂಮ್ ಇಟ್ಟು, ಫ್ಯಾನ್ ಹಾಕೊಂಡ, ವಾಲ್ಯೂಮ್ ಬಿಡ್ಕೊಂಡ, ಎಲ್ಲರಿಗೂ ಕೇಳ್ತದೆ. ಈಗ ಶಂಖದ ಬದಲು ಟಿ ವಿ. ಆ ಹೊತ್ತಿಗೆ ಟಿ ವಿ ನೋಡಿದ್ರುಂಟಲ್ವಾ, ನಮ್ಮ ಮನೆಯಲ್ಲಿ ನಮಗೂ ಕೂಡ ರಾಕ್ಷಸ ಬುದ್ಧಿಯೇ ಬರುವಂಥದ್ದು, ಮಕ್ಕಳಿಗೂ ಕೂಡ ರಾಕ್ಷಸ ಬುದ್ಧಿಯೇ ಬರುವಂಥದ್ದು. ಅದು ತಡಿಬೇಕಾದ ನಮ್ಮ ನಿಮ್ಮ ಕರ್ತವ್ಯ, ನೋಡಲೇಬಾರ್ದು. ಅಷ್ಟು ಅದು ಒಳ್ಳೆಯ ಕಾಲ. ಒಳ್ಳೆಯ ಕಾಲ ಎಷ್ಟೋ ಅಷ್ಟೇ ಆ ಕಾಲದಲ್ಲಿ ನಾವು ಕಂಚಿನ ತಾಳವನ್ನು ಬಡಿಯುವುದು, ಶಂಖನಾದ ಎಲ್ಲ ಮಾಡಲಿಲ್ಲದಿದ್ದರೆ ಮನೆಗೆ ಆಸುರಿ ಶಕ್ತಿಗಳು ಬರ್ತವೆ. ಇವತ್ತು ತಾಟಕ್ಕೆ ವಿಶ್ವಾಮಿತ್ರ ಅಂದರು,
ಅವಳ ಶಕ್ತಿ ಈಗ ಜಾಸ್ತಿ ಆಗ್ತದೆ, ಕೊಲ್ಲು ಅಂದರು. ರಾಮ ಮತ್ತೆ ಏನು ಮಾಡಿದ? ತಮಾಪತಂತೀಂ ವೇಗೇನ ನಿಕ್ರಾಂತ ಮುಷನೀಮಿವ ಶರೇಣೋರಸಿ ವಿವ್ಯಾಧ ಸಾಪಪಾತ ಮಮಾರಚ. ತಾಟಕೆಯನ್ನು ವೇಗದಿಂದ ಒಂದು ಬಾಣದ ಮೂಲಕ ಆ ತಾಟಕೆಯನ್ನು ಸಂಹಾರ ಮಾಡಿದ, ಶತ್ರುವನ್ನು ಸಂಹಾರ ಮಾಡಿದ ರಾಮಚಂದ್ರ. ಈ ಮೂಲಕ ಅಷ್ಟು ಹೊತ್ತು ಹೇಗೆ ತಗೊಂಡ ಕೇಳಿದರೆ, ಯಾವುದೇ ಒಂದು ವ್ಯಕ್ತಿಯನ್ನು ಮೊದಲೇ ನಾವು ಕೊಲ್ಲಿಕ್ಕೆ ಹೋಗಬಾರ್ದು, ಪರೀಕ್ಷೆ ಮಾಡಿ ಕೊಲ್ಲಬೇಕು. ಇನ್ನೊಂದು ಸಂದೇಶ, ಪ್ರದೋಷ ಕಾಲದಲ್ಲಿ ಒಳ್ಳೆಯ ಕೆಲಸ ಅಂದರೆ ಇಲ್ಲಿ ರಾಮನ ಒಳ್ಳೆಯ ಕೆಲಸ ಏನು ಕೇಳಿದರೆ, ಶತ್ರುವನ್ನು ಸಂಹಾರ ಮಾಡುವುದೇ ಒಳ್ಳೆಯ ಕೆಲಸ. ಅವನು ಕ್ಷತ್ರಿಯ, ಆದ್ದರಿಂದ ಶತ್ರುಗಳನ್ನು ಕೊಲ್ಲಬೇಕು. ಅಂದರೆ ಪ್ರದೋಷ ಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ಯಾವುದೋ ಟಿ ವಿ ನೋಡುವುದೋ ಇನ್ಯಾವುದೋ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಆ ಹೊತ್ತಿಗೆ ದೇವರ ಸ್ಮರಣೆ ಮಾಡಿ, ಒಂದು 3/4 ಗಂಟೆ ಹೊತ್ತು ದೇವರ ಕೋಣೆಯಲ್ಲಿ ಕೂತ್ಕೊಂಡು ದೇವರ ಸ್ಮರಣೆ ಮಾಡಿ ಎಂಬ ಸಂದೇಶವನ್ನು ತಾಟಕೆಯನ್ನು ಸಂಹಾರ ಮಾಡುವ ಮೂಲಕ ರಾಮಚಂದ್ರ ತೋರಿಸಿದ. ಅನಂತರ ಸುಬಾಹು, ಅವನನ್ನು ಸಂಹಾರ ಮಾಡಿದ. ಅವ ಎಂಥವ? ಅವನಿಗೆ ರುದ್ರದೇವರ ವರ ಇತ್ತು. ಆ ರುದ್ರದೇವರ ವರ ಇದ್ದರೂ ಕೂಡ ಸುಬಾಹುವನ್ನು ಸಂಹಾರ ಮಾಡಿದ. ಮತ್ತೊಬ್ಬ ಮಾರೀಚ, ಶರೇಣ ಮಾರೀಚ ಮತಾರ್ಣವೇಕ್ಷಿಪತ್ ವಚೋ ವಿರಿಂಚಸ್ಯ ತುಮಾನಯಾನ ಅವಧ್ಯತಾ ತೇನ ಹಿತಸ್ಯ ದತ್ತ ಜಘಾನ ಚಾನ್ಯಾನ್ ರಜನೀಚರಾನಥ. ಅಲ್ಲಿ ಮಾರೀಚ, ಆ ಮಾರೀಚನನ್ನು ಕೂಡ ಸಂಹಾರ ಮಾಡಿದ. ಅಯೋಧ್ಯೆಯಲ್ಲಿ ನೋಡಿ, ಅಯೋಧ್ಯೆಯಲ್ಲಿ ಗೊತ್ತಲ್ಲ ನಿಮಗೆ, ಉತ್ತರ ಪ್ರದೇಶದಲ್ಲಿ ಮಾರೀಚನನ್ನು ಕೊಲ್ಲಿಲ್ಲ. ಯಾಕೆ ಕೇಳಿದರೆ, ಬ್ರಹ್ಮದೇವರ ವರ ಇತ್ತು ಅವನಿಗೆ. ಬ್ರಹ್ಮದೇವರ ವರ ಇತ್ತು. ಬ್ರಹ್ಮದೇವರ ವರ ಇದ್ದದ್ದರಿಂದ ಮಾರೀಚನನ್ನು ಸಂಹಾರ ಮಾಡಲಿಕ್ಕೆ ಹೋಗಲಿಲ್ಲ ರಾಮ. ಅಲ್ಲ, ಮುಂದೆ ಸಂಹಾರ ಮಾಡ್ತಾನಲ್ವ ಕೇಳ್ಬೋದು, ನೀವು ಪ್ರಶ್ನೆ ಹಾಕ್ಬೋದು. ಮುಂದೆ ಒಂದು ಸರಿ ಮಾರೀಚನನ್ನು ಸಂಹಾರ ಮಾಡೋದು ಮಾಡ್ತಾನಲ್ವ, ಮುಂದೆ ಮಾರೀಚನನ್ನು ಸಂಹಾರ ಮಾಡ್ತಾನೆ. ಆದರೂ ಮಾರೀಚನನ್ನು ಮಾರೀಚ ವೇಷದಿಂದ ಸಂಹಾರ ಮಾಡಿದ್ರು. ಅವು ಜಿಂಕೆ ವೇಷದಲ್ಲಿ ಬರುದು. ಜಿಂಕೆ ವೇಷದಲ್ಲಿ ಬಂದದ್ದು ನಾವು ಸಂಹಾರ. ಅವು ಹೊರ ಕೇಳಿದ್ದು ಯಾವ ವೇಷದಲ್ಲಿ? ಮಾರೀಚ ವೇಷದಲ್ಲಿ. ಅವು ಬಂದದ್ದು ಯಾವ ವೇಷದಲ್ಲಿ? ಜಿಂಕೆ ವೇಷದಲ್ಲಿ. ಜಿಂಕೆ ವೇಷದಲ್ಲಿ ಬಂದಿದ್ದು ಸಂಹಾರ ಮಾಡ್ತಾನೆ. ಈಗ ಅವು ಮಾರೀಚ ವೇಷದಲ್ಲಿದ್ದು ಸಂಹಾರ ಮಾಡಲಿಕ್ಕೆ ಹೋಗುದಿಲ್ಲ. ಏನು ಮಾಡ್ತಾನೆ ಕೇಳಿದ್ರೆ, ಬಾಣದಿಂದ ಅಯೋಧ್ಯೆಯಿಂದ ಇಲ್ಲಿ ಗೋಕರ್ಣ ಉಂಟಲ್ವ, ಗೋಕರ್ಣ ತನಕ ತನ್ನ ಬಾಣದಿಂದ ಅವನು ಬೀಸಾಡ್ತಾನೆ. ಎಲ್ಲಿ ಅಯೋಧ್ಯೆ, ಎಲ್ಲಿ ಗೋಕರ್ಣ, ಅಲ್ಲಿಗೆ ಬಂದು ಬೀಳ್ತಾನವ. ಅವ ಅಲ್ಲಿ ಹೆದರಿ ಪಡ್ಚವ, ಇನ್ನು ರಾಮನ ಸುದ್ದಿಯೇ ಬೇಡ ಅಂತ ಕೂತ್ಕೊಂಡವ. ಯಾಕಂದರೆ ಮುಂದೊಂದು ದಿವಸ ರಾವಣ ಹೇಳ್ತಾನೆ, ನೀನು ರಾಮನಿಗೆ ಮೋಸ ಮಾಡಬೇಕಂದ್ರೆ ಈ ರೀತಿಯಾಗಿ ವೇಷದಲ್ಲಿ ಹೋಗು, ರಾಮನಿಗೆ ಇದು ಮಾಡು ಅಂತ. ದಮ್ಮಯ ರಾವಣ, ರಾಮನ ಸುದ್ದಿಗೊಂದು ನೀನು ಹೋಗಬೇಡ, ಹೋದರೆ ನೀನು ಕೆಟ್ಟು ಹೋಗ್ತಿ ಅಂತ ಹೇಳ್ತಾನೆ. ಅಷ್ಟು ಹೆದರಿ ಬಿಟ್ಟಿದ್ದಾನೆ ಮಾರೀಚ, ಅಷ್ಟು ಹೆದರಿ ಹೋಗಿದ್ದ ಮಾರೀಚ. ಆ ಮಾರೀಚನನ್ನು ರಾಮ ಸಂಹಾರ ಮಾಡದೆ, ಮುಂದೆ ಮಾರೀಚ ಇದ್ದರೆ ಮಾತ್ರ ರಾಮಾಯಣ ನಡೆಯುವಂಥದ್ದು. ಮಾರೀಚ ಇಲ್ಲದಿದ್ದರೆ ರಾಮಾಯಣ ನಡೀತಾ ಇರಲಿಲ್ಲ. ಈ ಉದ್ದೇಶದಿಂದನೂ ಕೂಡ ಮಾರೀಚನನ್ನು ಸಂಹಾರ ಮಾಡಲಿಕ್ಕೆ ಹೋಗಲಿಲ್ಲ. ಎಷ್ಟೋ 100 ಯೋಜನೆ ದೂರದಷ್ಟು ಸಮುದ್ರಕ್ಕೆ ಹಾಕಿಬಿಟ್ಟವ, ಅಲ್ಲೇ ವಾಸ ಮಾಡ್ತಾ ಇದ್ದ. ಆ ಮೂಲಕ ಅಲ್ಲಿ ಯಜ್ಞ ಸಮಾಪ್ತಿಗೊಂಡಿತು. ಯಜ್ಞ ನಿರ್ವಿಘ್ನವಾಗಿ ಯಜ್ಞ ಸಮಾಪ್ತಿ ಆಯಿತು. ಯಜ್ಞ ಭೃತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಯಜ್ಞ ಭೃತಿ ಹೇಳಿದೆ ಯಜ್ಞವನ್ನು ಪೋಷಿಸುವವನು, ವಿಶ್ವಾಮಿತ್ರರ ಯಜ್ಞವನ್ನು ಪೋಷಿಸಿದವನು. ನಮ್ಮ ನಿಮ್ಮ ಯಜ್ಞ, ನಾವು ಕೂಡ ದಿವಸ ದೇವರ ಪೂಜೆಯೋ ದೇವರ ಜಪವೋ ಒಂದು 10 ನಿಮಿಷ ಆದರೂ ಮಾಡ್ತೇವೆ. ಈ ಯಜ್ಞವನ್ನು ಪೋಷಿಸುವನು, ವಿಶ್ವಾಮಿತ್ರರ ಯಜ್ಞವನ್ನು ಯಾವ ರೀತಿಯಾಗಿ ನೀನು ಪೋಷಿಸಿದೆಯೋ ಅದೇ ರೀತಿಯಾಗಿ ನನ್ನ ಯಜ್ಞವನ್ನು ಕೂಡ ಪೋಷಿಸು ಅಂತ ಪ್ರತಿನಿತ್ಯ ಉಪಾಸನೆ ಮಾಡೋಣ. ಶ್ರೀ ಯಜ್ಞಭೃತೇ ನಮಃ ಶ್ರೀ. ಯಜ್ಞವನ್ನು ಪೋಷಿಸುವವನೊಂದು ಉಪಾಸನೆ ಮಾಡಿದರೆ ನಮ್ಮ ನಿಮ್ಮ ಯಜ್ಞವನ್ನು ಕೂಡ ದೇವರು ಪೋಷಿಸ್ತಾನೆ. ಈ ಮೂಲಕ ಯಜ್ಞವನ್ನು ಪೋಷಿಸಿ ಅಲ್ಲಿಂದ ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ, ಅವರಿಗೆಲ್ಲ ಸಿದ್ಧಾಶ್ರಮದ ಋಷಿಗಳಿಗೆಲ್ಲ ಅನುಗ್ರಹ ಮಾಡಿ ಅವರಿಂದ ನಮಸ್ಕೃತನಾಗಿ ಮುಂದೆ ನಡೆದ. ಮುಂದೆ ಎಲ್ಲಿ ನಡೆದ ಕೇಳಿದರೆ ಅಹಲ್ಯೆಯ ಪ್ರಸಂಗ, ಅಹಲ್ಯೆ ಇರುವಲ್ಲಿಗೆ ನಡೆದ ರಾಮ. ಯಾಕೆ? ವಿಶ್ವಾಮಿತ್ರ ಹೇಳ್ತಾರೆ, ಈಗ ಅಹಲ್ಯೆ ಇದೆ, ಅಲ್ಲಿಗೆ ಹೋಗ್ಬೇಕಪ್ಪ. ಹೌದಾ?
ಏನು ಮಾಡಬೇಕಲ್ಲಿ ಹೋಗಿ ನೋಡು, ಅಲ್ಲಿ ಅವಳು ಶಿಲೆಯಾಗಿ ಬಿದ್ದಿದ್ದಾಳೆ, ಅವಳನ್ನು ನೀನು ಕಾಪಾಡಬೇಕು. ಆಯಿತು ಅಂದ. ಹೋದ ರಾಮ. ಅಹಲ್ಯೆ ಶಿಲೆಯಾಗಿ ಬಿದ್ದಿದ್ಲು. ಅಹಲ್ಯೆಗೆ ತನ್ನ ಗಂಡನಾದ ಗೌತಮರು ಶಾಪ ಕೊಟ್ಟಿದ್ರು, ನೀನು ಶಿಲೆಯಂತೆ ಇರು ಅಂತ. ಯಾವತ್ತು ಚೇತನ ಪದಾರ್ಥ ಅಂದರೆ, ಈಗ ನಾನು ಚೇತನ, ನಾನೆಂದು ಕಲ್ಲಾಗಲಿಕ್ಕೆ ಸಾಧ್ಯ ಇಲ್ಲ, ಕಲ್ಲು ಎಂದು ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಹಲ್ಯೆ ಕಲ್ಲಿನಂತೆ, ಕಲ್ಲು ಹೇಗೆ ನಿಷ್ಕ್ರಿಯವಾಗಿರ್ತದೋ ಅದೇ ರೀತಿಯಾಗಿ ನಿಷ್ಕ್ರಿಯಳಾಗಿರುವಂಥ ಗೌತಮರು ಶಾಪ ಕೊಟ್ಟಿದ್ರು. ಇಂದ್ರ ಅಹಲ್ಯೆಯನ್ನು ಬಲಾತ್ಕಾರ ಮಾಡಿದ್ದ. ಯಾಕೆ ಬಲಾತ್ಕಾರ ಮಾಡಿದ ಕೇಳಿದರೆ ಅದು ಕಾರಣ ಉಂಟು. ಅದು ಅಲ್ಲಿ ದೇವತೆಗಳ ಸಂಕಲ್ಪವೂ ಕೂಡ ಹಾಗೆ ಇತ್ತು. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಗೌತಮರು ಪುಣ್ಯವನ್ನು ಜಾಸ್ತಿ ಮಾಡಿದರು, ತಮ್ಮ ಸ್ವರೂಪ ಯೋಗ್ಯತೆಗಿಂತ ಪುಣ್ಯವನ್ನು ಜಾಸ್ತಿ ಮಾಡಿದರು. ಹಾಗೆ ಜಾಸ್ತಿ ಮಾಡಿದ್ರು ಅಂತಾದರೆ ಅದು ಅವರಿಗೆ ಎಫೆಕ್ಟ್. ಗೌತಮರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ಇಂದ್ರ ಏನು ಮಾಡಿದ ಕೇಳಿದರೆ ಅಹಲ್ಯೆಯ ಜೊತೆಗೆ ಸಂಪರ್ಕ ಮಾಡಿದ. ತಪ್ಪಲ್ವ ಕೇಳಿದೆ? ತಪ್ಪಲ್ಲ. ಯಾಕಂದರೆ ಇಂದ್ರ ದೇವ. ಯಾಕಂದರೆ ನಮ್ಮ ಅಂಗಾಂಗದಲ್ಲಿ ಇಂದ್ರ ದೇವರು ಯಾವತ್ತೂ ಇರ್ತಾರೆ. ಎಲ್ಲ ಹೆಣ್ಣು ಮಕ್ಕಳ ಅಂಗದಲ್ಲೂ ಕೂಡ ಇಂದ್ರ ಇರ್ತಾನೆ. ಯಾವತ್ತೂ ಇಂದ್ರ ಎಲ್ಲ ಹೆಣ್ಣು ಮಕ್ಕಳ ಸಂಪರ್ಕವನ್ನು ಮಾಡಿಯೇ ಮಾಡ್ತಾನೆ, ಅದನ್ನು ವಿಶೇಷತೆ ಏನಿಲ್ಲ. ಆದ್ದರಿಂದ ಆ ಉದ್ದೇಶದಿಂದ ಇಂದ್ರ ಅಹಲ್ಯೆಯ ಸಂಪರ್ಕ ಮಾಡಿದ. ಗೌತಮರು ಏನು ಮಾಡಿದರು? ಇಂದ್ರನಿಗೆ ಶಾಪ ಕೊಟ್ಟರು. ಯಾವತ್ತು ತಪ್ಪು ಮಾಡದೆ ಶಾಪ ಕೊಟ್ಟರೆ ಅದಕ್ಕೆ ಪಾಪ ಬರ್ತದೆ. ಮತ್ತು ದೊಡ್ಡವರಿಗೆ ಶಾಪ ಕೊಡಲಿಕ್ಕೆ ಹೋಗಬಾರ್ದು. ಗೌತಮರಕ್ಕಿಂತ ಇಂದ್ರ ದೊಡ್ಡವ. ಇಂದ್ರನಿಗೆ ಶಾಪ ಕೊಟ್ಟರು, ಗೌತಮರ ಪುಣ್ಯ ಕರೆಕ್ಟ್ ಆಯ್ತು, ಮ್ಯಾನೇಜ್ ಆಯ್ತು. ಅವರು ಜಾಸ್ತಿ ಪುಣ್ಯ ಮಾಡಿದ ಅವರಿಗೆ ಎಫೆಕ್ಟ್. ಅದು ಈಗ ಒಂದು ಕೊಡಪಾನ ಇರ್ತದೆ, ಎಷ್ಟು ನೀರು ಹಾಕಬೇಕು ಅಷ್ಟೇ ನೀರು ಹಾಕಬೇಕು, ಅದಕ್ಕಿಂತ ಜಾಸ್ತಿ ಹಾಕಿದರೆ ಏನಾಗ್ತದೆ? ಚೆಲ್ತದೆ. ಅದೇ ರೀತಿಯ ಗೌತಮರು ಎಷ್ಟು ಪುಣ್ಯ ಮಾಡಬೇಕು ಅಷ್ಟೇ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಿದರೆ ಅದು ಎಫೆಕ್ಟ್. ಅದಕ್ಕೋಸ್ಕರ ರಾಮ ಏನು ಮಾಡಿದ? ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಇಂದ್ರ ಅಹಲ್ಯೆಯ ಸಂಪರ್ಕ ಮಾಡಿದ. ಆಗ ಗೌತಮರು ಅಹಲ್ಯೆಗೂ ಶಾಪ ಕೊಟ್ಟರು, ಇಂದ್ರನಿಗೂ ಶಾಪ ಕೊಟ್ಟರು. ಆದ್ದರಿಂದ ಅವರ ಪುಣ್ಯ ಹ್ರಾಸ ಆಯಿತು. ಅಂತಹ ಅಹಲ್ಯೆಯನ್ನು ಉದ್ಧಾರ ಮಾಡಬೇಕೀಗ. ಅದಕ್ಕೋಸ್ಕರ ರಾಮಚಂದ್ರ ಅಲ್ಲಿಗೆ ಹೋದ. ಅಹಲ್ಯೆ ಹೇಳಿದರು, ರಾಮ ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿದರು. ಯಾಕೆ ಅಂದ್ಲು. ನಾನು ನನ್ನ ಗಂಡನ ಜೊತೆಗೆ ಇರಬೇಕು ಅಂದ್ಲು. ನಿನ್ನ ಗಂಡ ಆಯಿತು, ಈಗ ಹೋದರೆ ನಾನು ನಿನ್ನನ್ನು ಉದ್ಧಾರ ಮಾಡಿದ್ದೇನೆ, ಯಾವತ್ತು ನಿನ್ನ ಗಂಡನ ಜೊತೆಗೆ ಇರ್ತೀಯಾ? ನಾನು ಯಾವತ್ತು ನನ್ನ ಗಂಡನ ಜೊತೆಗೇ ಇರ್ತೇನೆ ಅಂದ್ಲು. ಅಲ್ಲ, ನಿನ್ನ ಗಂಡ ನಿನಗೆ ಶಾಪ ಕೊಟ್ಟನೆ, ನಿನಗೆ ಬೈದಿದ್ದಾನಲ್ವಾ ಕೇಳಿದ್ರೆ, ಬೈದರೂ ತೊಂದರೆ ಇಲ್ಲ, ನಾನು ನನ್ನ ಗಂಡನ ಜೊತೆಗೇ ಇರ್ತೇನೆ ಅಂದರು. ಈಗ ಸ್ವಲ್ಪ ಡಿಫ್ರೆಂಟ್. ಒಂದು ಮಾತಾಡಿದೆ ಕಮ್ಮಿ ಆಗ್ತದೆ, ಎರಡು ಮಾತಾಡಿದ್ರೆ ಜಾಸ್ತಿ ಆಗ್ತದೆ. 4ನೇ ದಿವಸಕ್ಕೆ ಡೈವೋರ್ಸ್, 1ನೇ ದಿವಸಕ್ಕೆ ಗೌಜಿಯಾಗಿ ಮದುವೆ, 2ನೇ ದಿವಸಕ್ಕೆ ಬೀಗರೋತನ, 3ನೇ ದಿವಸ ಒಂದು ಮನೆಯಲ್ಲಿ, 4ನೇ ದಿವಸ ಡೈವೋರ್ಸ್ ಆಗಿ ಪುನಃ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಬಂದಿರ್ತಾರೆ. ಯಾಕೆ ಹೇಳಿದರೆ ನಾವು ಕೂಡ ಸಂಪಾದನೆ ಮಾಡ್ತೇವೆ, ನಾವೇನು ಕಮ್ಮಿ ಅಂತ. ಇವಾಗ 1 ಲಕ್ಷ ಸಂಪಾದನೆ ಮಾಡಿ ಅವಳು ಕೂಡ 1 ಲಕ್ಷ ಸಂಪಾದನೆ ಮಾಡ್ತಾಳೆ. ನಾನೇನು ಕಮ್ಮಿ ಅಂತ ಅವಳಿಗೆ, ಇವನೇನು ಕಮ್ಮಿ ಅಂತ ಇವನಿಗೆ. ಒಂದು ಮಾತಾಡಿದೆ ಜಾಸ್ತಿ, 2 ಮಾತಾಡಿದ್ರೆ ಕಮ್ಮಿ, 2 ಮಾತಾಡಿದ್ರೆ ಜಾಸ್ತಿ, 1 ಮಾತಾಡಿದ್ರೆ ಕಮ್ಮಿ ಆಗ್ತದೆ. ಈಗ ಅಂತ ಹಾಕಲ್ಲ, ಏನು ಮಾಡಲಿಕ್ಕಿಲ್ಲ. ಅಹಲ್ಯೆ ಹಾಗಲ್ಲ, ನನಗೆ ಗಂಡ ಬೈದರೂ ಕೂಡ ನಾನು ಗಂಡನ ಜೊತೆಗೆ ಇರ್ತೇನೆ ಅಂತ ಹೋದ. ರಾಮ ನೋಡಿದ, ರಾಮನ ದರ್ಶನ ಅಹಲ್ಯೆ ಮಾಡಿದ್ಲು. ಅಹಲ್ಯೆ ತನ್ನ ಮನುಷ್ಯ ಸ್ವರೂಪವನ್ನೇ, ನಿಜ ಸ್ವರೂಪವನ್ನೇ ತಾಳಿದ್ಲು. ಗೌತಮರಿಗೆ ಫೋನ್ ಮಾಡಿದ ರಾಮ, ಬನ್ನಿ ಇಲ್ಲಿಗೆ ಅಂದ. ಸೇರ್ತೀರಾ ಅಹಲ್ಯೆ ಜೊತೆಗೆ ಹೋಗಿ ಅಂದ. ಗೌತಮರು ಬಾಯಿ ಮುಚ್ಚು ಏನು ಮಾತಾಡಲಿಲ್ಲ, ಅಹಲ್ಯೆ ಜೊತೆಗೆ ಸೇರಿತು. ಅಹಲ್ಯೆಯನ್ನು ಅವಳ ಜೊತೆಗೆ ಒಟ್ಟಿಗೆ ಸೇರಿಕೊಂಡ್ರು. ಎಷ್ಟು ಸ್ಪೀಡ್ ನೋಡಿ. ಗೌತಮರ ದೃಷ್ಟಿ ಹೇಳಿದ್ರು, ರಾಮ ಗೌತಮರೇ ಹೋಗಿ ಅಹಲ್ಯೆ ಜೊತೆಗೆ ಇರಿ. ಹೇಗೆ? ಮತ್ತೆ ಒಂದೇ ದಿವಸ ಇದ್ದದ್ದಲ್ಲ, ಸುಯೋಜಯ ಮಾಸ, ಜೀವನ ಪರ್ಯಂತ ಗೌತಮರ ಅಹಲ್ಯೆ ಜೊತೆಗೆ ಇದ್ರಂತೆ. ಮತ್ತೆ ಡೈವೋರ್ಸ್ ಕೇಸೇ ಆಗಲಿಲ್ಲ. ಮತ್ತೆ ಅದನ್ನೇ ಸಂಧಾತ್ರೇ ನಮಃ ವಿಷ್ಣು ಸಹಸ್ರನಾಮದಲ್ಲಿ ಹೇಳೋದು. ಜೋಡಿಸುವವ, ಯಾರ್ಯಾರ ಜೊತೆಗೆ ಯಾರ್ಯಾರನ್ನು ಜೋಡಿಸಬೇಕಂತ ದೇವರಿಗೆ ಪರ್ಟಿಕ್ಯುಲರ್ ಆಗಿ ಗೊತ್ತುಂಟು. ನಾವೊಂದು ನಿಮಿತ್ತ, ಜಾತಕ ನೋಡೋದು, ಅದು ನೋಡೋದು, ಇದು ನೋಡೋದು ಎಲ್ಲ ಒಂದು ನಿಮಿತ್ತ ಅಷ್ಟೇ. ನಮಗೆ ಯಾವ ಕಾಲಕ್ಕೆ ಯಾರ ಜೊತೆಗೆ ನಮ್ಮನ್ನು ಜೋಡಿಸಬೇಕೆನ್ನುವುದು ದೇವರಿಗೆ ಸ್ಪಷ್ಟವಾಗಿ ಗೊತ್ತುಂಟು. ಅವ್ರ ಜೊತೆಗೆ ಜೋಡಿಸ್ತಾರೆ. ದೇವರು ಜೋಡಿಸಿದ ಅಂತಾದರೆ ಮತ್ತೆ ಅದು ಬಿಟ್ಟು ಹೋಗುವುದೇ ಇಲ್ಲ. ಜಾತಕವನ್ನೇ ನೀವು ತುಂಬ ನಂಬಿದರೆ ಒಂದಲ್ಲ ಒಂದು ಡೈವೋರ್ಸ್. ಅದಕ್ಕೆ ದೇವರನ್ನು ನಂಬಿ ನಾವು ಮುಂದೆ ಹೋಗಬೇಕು. ದೇವರು ಗೌತಮರನ್ನು ಅಲ್ಲಿ ಜೋಡಿಸಿದ್ರು, ಅದು ಸುಯೋಜಯ ಮಾಸ, ಮತ್ತೆ ಬೇರೆ ಆಗ್ಲೇ ಇಲ್ಲಂತೆ ಅವರು. ಈ ರೀತಿಯಾಗಿ ರಾಮ ಜೋಡಿಸಿದ. ಸಂಧಾತ್ರೇ ನಮಃ, ಸಂಧಿಮತೆ ನಮಃ, ಜೋಡಿಸುವವ, ಗೌತಮರನ್ನು ಅಹಲ್ಯೆಯನ್ನು ಜೋಡಿಸಿದವ. ಈ ರೀತಿಯಾಗಿ ಆ ಗೌತಮರನ್ನು ಮತ್ತೆ ಅಹಲ್ಯೆಯನ್ನು ಜೋಡಿಸಿ
ಮುಂದೆ ರಾಮ ಸಾಗಿದ. ಎಲ್ಲಿಗೆ? ಮಿಥಿಲಾ ಪಟ್ಟಣಕ್ಕೆ. ಜನಕ ಮಹಾರಾಜನಲ್ಲಿಗೆ ಹೋಗುವ ಅಂತ ಹೇಳಿದರು. ಯಾಕೆ ಕೇಳಿದ ರಾಮ. ಕೆಲಸ ಉಂಟು, ಬಾ, ಸ್ವಲ್ಪ ಕೆಲಸ ಉಂಟು, ಅಲ್ಲಿಗೆ ಹೋಗುವ ಅಂತ ಹೇಳಿದರು. ರಾಮನಿಗೆ ಯಾವ ಉದ್ದೇಶವೂ ಕೂಡ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ರಾಮನಿಗೆ ಯಾವ ಉದ್ದೇಶವೂ ಕೂಡ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಎಲೆ ಅರ್ಜುನ, ನನಗೆ 3 ಲೋಕದಿಂದ ಏನು ಆಗಬೇಕಾದದ್ದು ಏನೂ ಇಲ್ಲ. ಅನವಾಪ್ತಂ ಆಪ್ತವ್ಯಂ, ಹೊಂದದೇ ಇದ್ದದ್ದು ಹೊಂದಬೇಕಾಗಿಯೂ ಇಲ್ಲ. ಇನ್ನು ಯಾವುದು ಹೊಂದದೇ ಇದ್ದದ್ದು ಯಾವುದು ಹೊಂದಬೇಕಾಗಿಲ್ಲ. ಎಲ್ಲವೂ ಕೂಡ ನನ್ನಲ್ಲಿ ಉಂಟು. ಆದರೂ ಕೂಡ ನಾನು ಕರ್ಮವನ್ನೆಲ್ಲ ಮಾಡ್ತೇನೆ. ಯಾಕೆ? ಉತ್ಸೀದೇಯುರಿಮೆ ಲೋಕ ನ ಕುರ್ಯ ಕರ್ಮಚೇದಹಂ ಸಂಕರಸ್ಯ ಕರ್ತಾ ಸ್ಯಾನ್ ಉಪಹನ್ಯಾಂ ಇಮಾ ಪ್ರಜಾಹ. ನಾನು ಒಂದು ವೇಳೆ ಈ ಕರ್ಮವನ್ನೆಲ್ಲ ಮಾಡಲಿಲ್ಲದಿದ್ದರೆ, ಅಂದರೆ ದೇವರೇ ಎಲ್ಲ ಕರ್ಮವನ್ನೆಲ್ಲ ಮಾಡದೇ ಇದ್ದರೆ ಏನಾಗ್ತದೆ? ನಾಳೆ ಜನರು ಕೂಡ ಅದೇ ದಾರಿಯಲ್ಲಿ ಹೋಗ್ತಾರೆ. ದೇವರೇ ಏನು ಮಾಡಲಿಲ್ಲ, ಇನ್ನು ನಾವು ಯಾಕೆ ಮಾಡಬೇಕು ಅಂತ ಜನರೇ ಆ ರೀತಿಯಾಗಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ಕರ್ಮವನ್ನೆಲ್ಲ ಮಾಡ್ತಾ ಇರುವಂಥದ್ದು. ಬಡವರಿಗೆ ಸಹಾಯ, ಸಂಧ್ಯಾ ವಂದನಾದಿಗಳು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ನಾಳೆ ಜನಗಳು ಕೂಡ ರಾಮಚಂದ್ರನೇ ಮಾಡಲಿಲ್ಲ ಅಂತ ತಿಳ್ಕೊಂಡು ನಾಳೆ ಜನಗಳು ಕೂಡ ಮಾಡಲಿಲ್ಲದಿದ್ದರೆ ಏನು ಮಾಡೋದು? ಆ ಜನಗಳನ್ನೆಲ್ಲ ಉದ್ದೇಶವಾಗಿಟ್ಟುಕೊಂಡು ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ತಾನೆ. ಅದನ್ನೇ ಇಲ್ಲಿ ರಾಮಚಂದ್ರ ಮಾಡ್ತಾ ಇರುವಂಥದ್ದು. ಅಂತಹ ರಾಮಚಂದ್ರ ಮಿಥಿಲಾ ಪಟ್ಟಣಕ್ಕೆ ನಡೆದ. ಅಲ್ಲಿ ಸೀತಾ ವಿವಾಹ ಪ್ರಸಂಗ, ಅದನ್ನು ಬಾಲಕಾಂಡ ಮುಗಿಸ್ಬೇಕಂತ ಇದ್ದೆ. 2-3 ಕಥೆ ಉಂಟು. ಪರಶುರಾಮನ ಆಗಮನ ಆಗಬೇಕು, ಸೀತೆಯ ಜೊತೆಗೆ ರಾಮನಿಗೆ ಮದುವೆ ಆಗಬೇಕು, ಆದಮೇಲೆ ಅಲ್ಲಿಂದ ರಾಮಚಂದ್ರ ಅಯೋಧ್ಯೆಗೆ ಬರಬೇಕು. ಅಷ್ಟಾಗುವಾಗ ಬಾಲಕಾಂಡ ಮುಗೀತದೆ. ಅದನ್ನು ನಾಳೆ ಒಂದು 1/4 ಗಂಟೆಯಲ್ಲಿ ಮುಗಿಸಿ ಮತ್ತೆ ಅಯೋಧ್ಯಾಕಾಂಡಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು. ಶ್ರೀರಾಮಾಯ ನಮಃ. 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 ಶ್ರೀಕೃಷ್ಣಾರ್ಪಣಮಸ್ತು.